time. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. It's time. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಉಸ್ತುವಾರಿ ಕಾರ್ಯದರ್ಶಿ ರಿತೇಶ್ ಕುಮಾರ್ ನಿಂದ ಪ್ರಗತಿ ಪರಿಶೀಲನೆ. ಗೃಹಲಕ್ಷ್ಮಿ ಹಣ ಸ್ಥಳೀಯ ಅಧಿಕಾರಿಗಳ ಪಾವತಿ ವಿಳಂಬಕ್ಕೆ ಬೇಸರ. ಮತಗಳ್ಳತನ ವಿರೋಧಿಸಿ ಜಿಲ್ಲಾ ಕಾಂಗ್ರೆಸ್ನಿಂದ ಸಹಿ ಸಂಗ್ರಹ, ಪ್ರತಿಭಟನೆ. ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ನಿರುದ್ಯೋಗಿಗಳಿಂದ ಪ್ರತಿಭಟನಾ ರ್ಯಾಲಿ. ಮಳೆ ಹಾನಿಯಿಂದ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿ ರೈತ ಸಂಘದಿಂದ ಪ್ರತಿಭಟನೆ. ಹತ್ತಿ ಬೆಳೆ ಹಾನಿಗೆ 15,000 ರೂಪಾಯಿ ಪರಿಹಾರ ನೀಡಲು ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘ ಮನವಿ. ನಾಯಕ ಸಮಾಜದ ಮೀಸಲು ಕಸಿದುಕೊಳ್ಳುವುದು ಬೇಡ, ಕುರುಬ ಸಮಾಜಕ್ಕೆ ಹೆಚ್ಚಿನ ಮೀಸಲು ನಿಗದಿಗೊಳಿಸಲಿ ವೆಂಕಟೇಶ್ ನಾಯಕ್. ಮಲ್ದಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಎಸ್ಸಿಪಿ ಅನುದಾನದ ಸಿಸಿ ರಸ್ತೆ ಕಾಮಗಾರಿ ಕಳಪೆ, ತನಿಖೆಗೆ ಚಂದ್ರು ಒತ್ತಾಯ. ನಗರದ ಇಡಿಎಸ್ಎಂಟಿ ಲೇಔಟ್ ಬಳಿ ಅರಣ್ಯ ಭೂಮಿಯಲ್ಲಿ ಅನಧಿಕೃತ ಶೆಡ್ ತೆರವಿಗೆ ರಾಯಚೂರು ಹಿತರಕ್ಷಣಾ ಸಮಿತಿ ಆಗ್ರಹ. ನಗರದ ಬಾಬಯ್ಯನದೊಡ್ಡಿಯಲ್ಲಿ ಶೌಚಾಲಯ ನಿರ್ಮಾಣ ನಿಲ್ಲಿಸಲು ಆಗ್ರಹಿಸಿ ಬ್ರಾಹ್ಮಣ ಮಹಾಸಭಾದಿಂದ ಮನವಿ. ಮತ್ತು ಹರಿಜನ ವಾಡದ ದಶವಂತ ಕೊಲೆ ಆರೋಪಿಗಳನ್ನು ಬಂಧಿಸಿ ಗಡಿಪಾರಿಗೆ ಪ್ರವೀಣ್ ಕುಮಾರ್ ಆಗ್ರಹ. ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗದೇ ಇರುವುದಕ್ಕೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮನ್ವಯತೆಯ ಕೊರತೆ ಕಾರಣ ಎಂಬುದು ತಿಳಿದು ಆರ್ಥಿಕ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ರಾಯಚೂರು ಜಿಲ್ಲಾ ಪಂಚಾಯತ್ನ ಆಡಳಿತಾಧಿಕಾರಿ ರಿತೇಶ್ ಕುಮಾರ್ ಸಿಂಗ್ ಬೇಸರ ವ್ಯಕ್ತಪಡಿಸಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನವೀನ್ ಅವರಿಗೆ ಇಲಾಖೆಯ ಯೋಜನೆಗಳ ಕುರಿತು ಹಾಗೂ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೇಳಿ ಕೊನೆಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಡಿಬಿಟಿ ಮೂಲಕ ಹಣ ಜಮಾ ಆಗುತ್ತಿದೆಯಾ ಎಂದು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ನವೀನ್ ಕುಮಾರ್, ಸೆಪ್ಟೆಂಬರ್ ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡದಂತೆ ರಾಜ್ಯದಿಂದ ನಿರ್ದೇಶನ ಬಂದಿದೆ ಎಂದು ಹೇಳಿದ ಕೂಡಲೇ ರಿತೇಶ್ ಕುಮಾರ್ ಅವರು ಆಶ್ಚರ್ಯದಿಂದ ಹಾಗೆಲ್ಲ ಆಗುವುದಿಲ್ಲ, ರಾಜ್ಯದಿಂದ ಈ ರೀತಿಯ ನಿರ್ದೇಶನ ಬರಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ನಂತರ ಸಭೆಯಲ್ಲಿಯೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಂಡು ರಾಜ್ಯದಿಂದ ಆ ರೀತಿಯ ಯಾವುದೇ ನಿರ್ದೇಶನ ಬಂದಿಲ್ಲ, ಕೂಡಲೇ ಹಣವನ್ನ ಬಿಡುಗಡೆ ಮಾಡಲು ಕ್ರಮ ವಹಿಸಬೇಕು, ನಾವು ಜಿಲ್ಲೆಗೆ ಬಂದಾಗ ಮಾತ್ರ ಕೆಲಸಗಳನ್ನ ಮಾಡುವುದಲ್ಲ, ನಿಮ್ಮ ಕರ್ತವ್ಯ ನೀವು ನಿರ್ವಹಿಸಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜಿಲ್ಲಾ ಮಟ್ಟದ ಅಧಿಕಾರಿಗಳ ಲೋಪದಿಂದಲೇ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳಿಗೆ ಪಾವತಿಯಾಗದೆ ಉಳಿದಿರುವುದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಬಹಳ ಕಡಿಮೆ ಇದ್ದು ದೇವದುರ್ಗ ತಾಲೂಕಿನಲ್ಲಿ 17 ಶಾಲೆಗಳಲ್ಲಿ 40% ಕಡಿಮೆ ಫಲಿತಾಂಶ ಬಂದಿದೆ. ಈ ತಾಲೂಕಿನಲ್ಲಿ ಮಕ್ಕಳಿಗೆ ಬರವಣಿಗೆ ಕೌಶಲ್ಯವಿಲ್ಲ ಎಂಬ ಮಾಹಿತಿ ಇದೆ. ರಾಯಚೂರು ನಗರ ವ್ಯಾಪ್ತಿಯಲ್ಲಿ 60 ಶಾಲೆಗಳಲ್ಲಿ 40% ಕಡಿಮೆ ಫಲಿತಾಂಶ ದಾಖಲಾಗಿರುತ್ತದೆ. ನಗರ ವ್ಯಾಪ್ತಿಯಲ್ಲಿ ಸಾಕಷ್ಟು ಮಕ್ಕಳು ಶಾಲೆಗೆ ಬರುವುದಿಲ್ಲ ಎಂಬ ಮಾಹಿತಿಯೂ ಇದ್ದು ಇದು ಶಾಲಾ ಶಿಕ್ಷಣ ಇಲಾಖೆಯ ದೊಡ್ಡ ವೈಫಲ್ಯವಾಗಿದೆ. ಫಲಿತಾಂಶ ಸುಧಾರಣೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ವಾರದಲ್ಲಿ 2-3 ಶಾಲೆಗಳಿಗೆ ಆಯಾ ತಾಲೂಕು ವ್ಯಾಪ್ತಿಯ ನೋಡಲ್ ಅಧಿಕಾರಿಗಳು ಭೇಟಿ ನೀಡಲೇಬೇಕು ಎಂದರು. ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿರುವ ವಸತಿ ನಿಲಯಗಳಲ್ಲಿ ಆಹಾರದ ಗುಣಮಟ್ಟ ಸರಿಯಾಗಿರಬೇಕು. ಜೊತೆಗೆ ಮಕ್ಕಳ ಹಾಜರಾತಿಯನ್ನ ಕಡ್ಡಾಯವಾಗಿ ಬಯೋಮೆಟ್ರಿಕ್ ನಲ್ಲಿ ಪಡೆದುಕೊಳ್ಳಬೇಕು. ಬಯೋಮೆಟ್ರಿಕ್ ಯಂತ್ರಗಳು ಇಲ್ಲದ ವಸತಿ ನಿಲಯಗಳ ವ್ಯವಸ್ಥಾಪಕರಿಗೆ ಶೋಕಾಸ್ ನೋಟಿಸ್ ನೀಡಿ ಎಂದು ಸೂಚನೆ ನೀಡಿದರು. ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ ಈವರೆಗೆ ಒಟ್ಟು 52,554 ಹೆಕ್ಟೇರ್ ಪ್ರದೇಶ ಹಾನಿಗೊಳಗಾಗಿದ್ದು 34,261 ಹೆಕ್ಟೇರ್ ಪ್ರದೇಶದಲ್ಲಿ ಜಂಟಿ ಸರ್ವೆ ಕಾರ್ಯ ಪೂರ್ಣಗೊಂಡಿದ್ದು ಬಾಕಿ ಸರ್ವೆ ಕಾರ್ಯವನ್ನ ಶೀಘ್ರವೇ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ಸಭೆಗೆ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ ಒಟ್ಟು 5.53 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿಯನ್ನು ಹೊಂದಿದ್ದು ಈಗಾಗಲೇ 5.45 ಲಕ್ಷ ಹೆಕ್ಟೇರ್ ಗುರಿ ತಲುಪಲಾಗಿದೆ. ಹೆಚ್ಚಾಗಿ ಭತ್ತ, ಹತ್ತಿ ಮತ್ತು ತೊಗರಿ ಬೆಳೆಯನ್ನ ಜಿಲ್ಲೆಯಲ್ಲಿ ಬೆಳೆಯಲಾಗಿದೆ ಎಂದರು. Yes, sir. Out of 3400, sir, we will say saturate. See, one ವರ್ಷದಲ್ಲಿ see ಈಗ if you prepare an action plan, like animals are paper and they are but that basically if you look at you take total ಖರ್ಚು ಎಷ್ಟಾಗುತ್ತೆ teacher for all the classrooms. This best situation. ಎಲ್ಲ saturation ಮಾಡಿ.
ಸರ್ ಈ ವರ್ಷ ಟೈಪ್ ಮಾಡಿ ಸರ್ ಎಲ್ಲ ಹಾಸ್ಟೆಲ್ಸ್ ನಲ್ಲಿ ಸರ್ ಅಷ್ಟೇ ಇರೋದು. ಈಗ ಸಿಂಧನೂರು ಮತ್ತೆ ಲಿಂಗಸೂರು ಮಾಡಿದಿರಲ್ಲ ಅದು ಸೇರಿಸಿದ್ದೀರಾ ಬೆಂಚಸ್ ಎಲ್ಲ ಅವರಿಗೆ ಮಾತ್ರ ಫೋಕಸ್ ಮಾಡಿಬಿಟ್ಟಿದ್ದು ಸೇರಿ ಮತ್ತೆ ಪರಿಷ್ಕೃತ ಮಾಡಿಕೊಡ್ತೇವೆ. ನಾವು ಮೊಟ್ಟೆ ಡಿಸ್ಟ್ರಿಬ್ಯೂಷನ್ ಮತ್ತು 92% ಇದೆ ಸರ್, ರೇಷನ್ ಸರ್ 92% egg distribution sir. Out of total population of Karwagi, 80% eggs, 20% banana ಅಂತ ನಾವು ಡಿಸೈಡ್ ಮಾಡಿದ್ವಿ ಸರ್. ಇದು ಯಾವ ಹೆಡ್ ಇದೆ ಹೆಡ್ ಸಪ್ರೇಟ್ ಹೇಳಿ. ಈ ಹೆಡಲ್ಲಿ ಬರಲ್ಲ. 25 sir, it is 93% sir for the home 5,000 sir. So that's home. Lot of young officers like all of you have taken an initiative and they have done a lot of new experiments have been done. ದಯವಿಟ್ಟು ಅದನ್ನ I'm just saying Rahul because this I saw it first hand and ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅವರು. ಸೊ ಹೀಗಾಗಿ ಈಗ ಆ ಥರದ ಈಗ ಸಿ ಇವರ್ ಕಾರಲ್ಲಿ ಏನು ಮಾಡೋದಕ್ಕೆ ಇಲ್ಲ, ತಂತ ರಿಸಲ್ಟ್ ಬಂದ್ಬಿಡುತ್ತೆ. But if somebody has done something even well, I talked to Akash. Akash was the additional commissioner in Gulbarga. I talked to Garima. See, not that the ಒಂದೇ ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಮಾಡೋದು ಕಷ್ಟ ಆಗುತ್ತೆ. But at least if you put some systems in place, so maybe in the next 2-3 years, the results will start improving. ಆ ಥರದ ಒಂದು ಇದು ಮಾಡಬೇಕು. ಆ್ಯಂಡ್ ಈಗ ನಾನು ಹೇಳಿದಾಗ ಈಗ ಅಜಿತ್ ಫೌಂಡೇಶನ್ ಅವರು ನಿಮಗೆ ಈಗ ಎಲ್ಲ ವಾಟ್ ಎವರ್ ಯು ವಾಂಟ್ ದೇ ವಿಲ್ ಗಿವ್. ನೀವೇನು ಕೇಳ್ತೀರಿ ಎಲ್ಲ ಕೊಡ್ತಾರೆ ಅವರು. ಯು ಹ್ಯಾವ್ ಟು ಓನ್ಲಿ ಆಸ್ಕ್ ಯಾವುದು ವಾಟ್ ಎವರ್ ಹೆಲ್ಪ್ ಇನ್ ಟರ್ಮ್ಸ್ ಆಫ್ ರಿಸೋರ್ಸ್ ಪರ್ಸನ್ಸ್, ಆರ್ಗನೈಸಿಂಗ್, ಟ್ರೈನಿಂಗ್, ಅದೆಲ್ಲದಕ್ಕೆ ಅವರು ಒಪ್ಪಿಗೆ ಕೊಡ್ತಾರೆ. ಬಟ್ ವಿ ಹ್ಯಾವ್ ಟು ಸೀನಿಯರ್ ಆಫೀಸರ್ಸ್ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್ ಹ್ಯಾವ್ ಟು ಮೇಕ್ ದಿಸ್ ಅ ಪ್ರಯಾರಿಟಿ. ಅದು ಮಾಡಿದರೆ ಮಾತ್ರ ಸ್ವಲ್ಪ ಈಗ ರಿಸಲ್ಟ್ಸ್ ಅಲ್ಲಿ ಬದಲಾವಣೆ ಆಗುತ್ತೆ. ಅದರ್ವೈಸ್ ಎವ್ರಿ ಟೈಮ್ ದ ರಿಸಲ್ಟ್ಸ್ ಕಮ್ ಆಯಿತು. ಗುಲ್ಬರ್ಗ ಡಿವಿಷನ್ ಅಲ್ಲಿ ಇದು ಎಲ್ಲ 9-10 ಜಿಲ್ಲೆ ಈಗ ಎಲ್ಲ ಲಾಸ್ಟ್ 10 ಡಿಸ್ಟ್ರಿಕ್ಟ್ಸ್ ಈಗ ಗುಲ್ಬರ್ಗ ಡಿವಿಷನ್ ಇಂದನೇ ಬರುತ್ತೆ. ಸರ್ ನಾವು ರೆಗ್ಯುಲರ್ ತೋರಿಸ್ತೀವಿ. ವೆರಿ ಗುಡ್ ಮಾಡಿ. ಓಕೆ ನಾವು ಅವಶ್ಯಕದಲ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಸರ್ ಲೈಕ್ ಮಾಡಿ. ಸೊ ಅದ್ರದ್ದು ಅವರು ಇದು ಮಾಡ್ತಾ ಇದ್ದಾರೆ. ಈಗಾಗಲೇ 2 ತಾಲೂಕು ಕಾಂಪ್ರಿಹೆನ್ಸಿವ್ ಆಗಿ ಮಾಡಿದ್ದಾರೆ ಸರ್. ಇನ್ನು ಬೇರೆ ತಾಲೂಕು ಈ ವಾರ ಮಾಡಿ ನಾವು KKR ಅಪ್ರೂವಲ್ ಕೊಟ್ಟು ನಾವು ಪ್ರೊಕ್ಯೂರ್ ಮಾಡ್ತೀವಿ. ಲಭ್ಯವಿರುವ ಡೆಸ್ಕ್ಗಳ ಸಂಖ್ಯೆ ಸರ್ ಗೌರ್ಮೆಂಟ್ ಹೈಸ್ಕೂಲಲ್ಲಿ 17,303 ಇದೆ ಸರ್. ಪೂರ್ಣ ಪ್ರಮಾಣದಲ್ಲಿ ಹಾಗೂ ಡೆಸ್ಕ್ಗಳು ಇಲ್ಲದೇ ಇರತಕ್ಕಂಥ ಶಾಲೆಗಳ ಸಂಖ್ಯೆ 108 ಇದೆ ಸರ್. ಡೆಸ್ಕ್ಗಳು ಅಗತ್ಯವಿರುವ ಶಾಲೆಗಳ ಸಂಖ್ಯೆ 123 ಇದೆ ಸರ್. ನಮ್ಮ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ 3,419 ಡೆಸ್ಕ್ಗಳನ್ನು ಬೇಕಾಗ್ತಾ ಇದೆ ಸರ್. ಈ ವರ್ಷ ನಾವು 954 ಡೆಸ್ಕ್ಗಳನ್ನು ನಾವು ಪ್ರಿಪೇರ್ ಮಾಡಿದ್ದೇವೆ ಸರ್ ಆ ಶಾಲೆಗಳಿಗೆ. ಮತ್ತು ವಿಶೇಷವಾಗಿ ಇನ್ನೊಂದು ಏನಿದೆ ಸರ್, ಈಗ ಡೆಸ್ಕ್ಗಳ ಜೊತೆಗೆ ಎಲ್ಲಿ ಕೆಲವು ಶಾಲೆಗಳಿಗೆ ಟೇಬಲ್ಲು ಚೇರ್ಸ್ಗಳು ಇಟ್ಟಿದ್ದಾರೆ ಸರ್ ಹೆಡ್ ಮಾಸ್ಟರ್ಗಳಿಗೆ. ಅಂತಲ್ಲಿ ಟೇಬಲ್ಗಳನ್ನು 114 ಟೇಬಲ್ಗಳನ್ನು ಹಾಕಿದ್ದೀವಿ ಸರ್ 38 ಶಾಲೆಗಳಿಗೆ. ಚೇರ್ಸ್ 114 ಹಾಕಿದ್ದೀವಿ ಸರ್. ಶಿಕ್ಷಕರಿಗೆ ಏನು ಮೆಟೀರಿಯಲ್ ಇಟ್ಕೊಳ್ಳಿಕ್ಕೆ ರ್ಯಾಕ್ಸ್ಗಳು 76 ಸರ್ ಅವರು ಶಾಲೆಯಲ್ಲಿ ಡೆಸ್ಕ್ ಬೆಂಚ್ ಎಲ್ಲ ಖರೀದಿ ಮಾಡಲಿಕ್ಕೆ ಸರ್ ಅವರು ಟೆಂಡರ್ ಕಾಲ್ ಮಾಡಲಿಕ್ಕೆ ಈಗ ನಿನ್ನೆ ಅಡ್ಮಿನ್ ಅಪ್ರೂವಲ್ಗೆ ಅವರು ಪುಟಪ್ ಮಾಡಿದ್ದಾರೆ ಸರ್. ಅದು ನಾವು ನೀಡಬೇಕು, ಅವರು ಅಸೆಸ್ಮೆಂಟ್ ಮಾಡಿದ್ವಿ ಸರ್. ಫಸ್ಟ್ ಆಫ್ ಆಲ್ ಸರ್ ನಾನು ಲಾ ಇನ್ ಡಿಪಾರ್ಟ್ಮೆಂಟ್ ಸರ್, ನಮ್ಮ ಎಜುಕೇಷನ್ ಇಲಾಖೆ, WCD ಇಲಾಖೆ, ಹೆಲ್ತ್ ಆ್ಯಂಡ್ ಆಲ್ 4 ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸರ್ ಅವ್ರದ್ದು ಮಾಸ್ಟರ್ ಲಿಸ್ಟ್ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ರು ಸರ್. ಮಾಸ್ಟರ್ ಲಿಸ್ಟಲ್ಲಿ ಸರ್ ಅವರು ಈವರೆಗೂ ಜಿಲ್ಲೆಯಲ್ಲಿ ಏನೇನು ಅದರ ಕಾಮಗಾರಿ ಆಗಿದೆ, ಯಾವ್ಯಾವ ಪೆಂಡಿಂಗ್ ಇದೆ, ಉದಾಹರಣೆಗೆ ಸರ್ ಟಾಯ್ಲೆಟ್ಸ್ ವರ್ಕ್ ಆರ್ ಡ್ರಿಂಕಿಂಗ್ ವಾಟರ್ ಇಶ್ಯೂ, ಅಡುಗೆ ಕೊಡೆ ಅದು ಎಲ್ಲ ಸರ್ ಆ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಸರ್ ಅವರು ವರ್ಕ್ ಹಾಕಬೇಕಾಗತ್ತೆ. ಅದರ್ವೈಸ್ ಅವರು ರೆಗ್ಯುಲರ್ ಆಗಿ ಡೆಸ್ಕ್ ಬೆಂಚ್ ಅಥವಾ ರೂಟೀನ್ ಆಗಿ ವರ್ಕ್ ಹಾಕ್ತಾ ಇದ್ದಾರೆ, ಆ ಥರ ಹಾಕಲಿಕ್ಕೆ ಅವಕಾಶ ಇಲ್ಲ ಅಂತ ಅವರು ಲಿಸ್ಟ್ ಕೊಟ್ಟಿದ್ದಾರೆ ಸರ್. ಆ ಲಿಸ್ಟ್ ಪ್ರಕಾರ ಈಗ ಟೆಂಡರ್ ಮಾಡಿ ಅದು ಡೆಸ್ಕ್ ಬೆಂಚ್ ಸಪ್ಲೈ ಮಾಡಿಸ್ತೀವಿ. what percentage of classrooms don't have desks and benches? ನಮಗೆ 1,21,00,000 ರೂಪಾಯಿ ಲಿಂಕ್ ಡಾಕ್ಯುಮೆಂಟಲ್ಲಿ ಏನು ಅನುದಾನ ಬಂದಿದೆ ಸರ್. ಅದು ಜಪ್ತಿಂದ ಅಪ್ರೂವ್ ಆಗಿದೆ ಸರ್. ನಾವು ಲಿಖಿತದಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಉಳಿದಂತೆ ಸ್ಯಾಲ್ರಿ ಕಾಂಪೋನೆಂಟ್ ಇದೆ ಸರ್ ನಮಗೆ. ಅದು 54% Salary component ಬಗ್ಗೆ ಮಾತಾಡ್ತಾ ಹೋಗ್ಬೇಡಿ. ಈಗ ತಾವು ವರ್ಕ್ಸ್ ರಿಲೇಟೆಡ್ ಈಗ ಲೀಕ್ ಡಾಕ್ಯುಮೆಂಟ್ ಅಲ್ಲಿ ಸರ್ 121 ಲ್ಯಾಕ್ ಸರ್
ಸಭೆಯಲ್ಲಿ ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ, ಸಹಾಯಕ ಆಯುಕ್ತ ಗಜಾನನ್ ಬಾಲೆ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ದೇಶದಾದ್ಯಂತ ನಡೆಯುತ್ತಿರುವ ಮತಗಳ್ಳತನವನ್ನ ವಿರೋಧಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಸಹಿ ಸಂಗ್ರಹ ಅಭಿಯಾನವನ್ನ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆಸಲಾಯಿತು. ಅಭಿಯಾನವನ್ನ ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತ್ ಕುಮಾರ್ ಮಾತನಾಡಿ, ದೇಶದಾದ್ಯಂತ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಂಘ ಪರಿವಾರ ಮತಗಳ್ಳತನ ಕೆಲಸ ಮಾಡುತ್ತಿದೆ. ಮತಗಳ್ಳತನದ ವಿರುದ್ಧ ರಾಹುಲ್ ಗಾಂಧಿ ಅವರು ಹೋರಾಟ ನಡೆಸಿ ಚುನಾವಣಾ ಆಯೋಗದ ಗಮನಕ್ಕೆ ತಂದಿದ್ದಾರೆ. ಈ ಬಗ್ಗೆ ಚುನಾವಣಾ ಆಯೋಗ ಪರಿಶೀಲನೆ ನಡೆಸದೆ ಯಾವುದೇ ಮತಗಳ್ಳತನ ನಡೆದಿಲ್ಲವೆಂದು ಹೇಳಿದ್ದರಿಂದ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ವಿವಿಧ ವಿಧಾನಸಭಾವಾರು ಮತಗಳ್ಳತನದ ಬಗ್ಗೆ ದಾಖಲೆ ಸಮೇತ ದೂರು ನೀಡಿದ್ದರಿಂದ ಚುನಾವಣಾ ಆಯೋಗ ಎಚ್ಚೆತ್ತುಕೊಂಡಿದೆ ಎಂದರು. ದೇಶದಲ್ಲಿ ಕಾಂಗ್ರೆಸ್ ಗೆಲ್ಲಬಹುದಾದ ಕಡೆಗಳಲ್ಲೆಲ್ಲ ಕಾಂಗ್ರೆಸ್ನ ಮತದಾರರ ಹೆಸರನ್ನ ಡಿಲೀಟ್ ಮಾಡಿಸಿದ್ದು, ಜೊತೆಗೆ ಅಕ್ರಮವಾಗಿ ಮತದಾರರನ್ನ ಸೇರ್ಪಡೆ ಮಾಡುವ ಕುತಂತ್ರ ಕೆಲಸ ಮಾಡಿದ್ದಾರೆ ಎಂದು ದೂರಿದರು. ದೇಶದ ವಿವಿಧ ವಿಧಾನಸಭಾ ಕ್ಷೇತ್ರವಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಮತದಾರರ ಹೆಸರು ಡಿಲೀಟ್ ಆಗಿದ್ದ ಕುರಿತು ಮತ್ತು ಅಕ್ರಮವಾಗಿ ಮತದಾರರನ್ನ ಸೇರ್ಪಡೆ ಮಾಡಿದ್ದರ ಕುರಿತು ಮಾಹಿತಿ ನೀಡಲು ಚುನಾವಣಾ ಆಯೋಗ ವರದಿ ಕೇಳಿದೆ. ಈ ಬಗ್ಗೆ ಸೂಕ್ತ ರೀತಿಯಲ್ಲಿ ಚುನಾವಣೆ ನಡೆಸಲು ಆಯೋಗ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ಅಕ್ರಮವಾಗಿ ಸೇರ್ಪಡೆ ಮಾಡಿದ್ದರ ಕುರಿತು ದಾಖಲೆ ನೀಡಬೇಕು ಮತ್ತು ಮತದಾರರ ಹೆಸರು ಪಟ್ಟಿಯಿಂದ ಕೈಬಿಡಲು ದಾಖಲೆ ಕೊಡಬೇಕು ಎಂದು ಆಯೋಗ ಆದೇಶಿಸಿದೆ. ಮತಗಳ್ಳತನವನ್ನ ಬಯಲಿಗೆ ತಂದು ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಅಭಿಯಾನ ನಡೆಸುತ್ತಿದ್ದಾರೆ. ಸಹಿ ಸಂಗ್ರಹ ಅಭಿಯಾನದ ಮೂಲಕ ಆಯೋಗಕ್ಕೆ ಸಲ್ಲಿಸುವ ಕೆಲಸ ಮಾಡಲಾಗುವುದು ಎಂದರು. ಕುರ್ಚಿ ಬಿಡಿ, ಕುರ್ಚಿ ಬಿಡಿ, ಕುರ್ಚಿ ಬಿಡಿ, ಕುರ್ಚಿ ಬಿಡಿ, ಕುರ್ಚಿ ಬಿಡಿ, ಕುರ್ಚಿ ಬಿಡಿ. ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಜಿಂದಾಬಾದ್, ಜಿಂದಾಬಾದ್, ಕಾಂಗ್ರೆಸ್ ಜಿಂದಾಬಾದ್, ಕಾಂಗ್ರೆಸ್ ಜಿಂದಾಬಾದ್. ಮತಗಳ್ಳತನದಿಂದ ಅಧಿಕಾರಕ್ಕೆ ಬಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಜೊತೆಗಿರ್ತಕ್ಕಂಥ ಬಿಜೆಪಿ ಸರ್ಕಾರ ಜೊತೆ ಅಲಯನ್ಸ್ ಆಗಿರ್ತಕ್ಕಂಥ ಚುನಾವಣಾ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ವೋಟ್ ಚೋರ್, ಗದ್ದಿ ಚೋರ್, 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 ವೋಟ್ ಚೋರ್, ಗದ್ದಿ ಚೋರ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸನ್ಮಾನ್ಯ ಶ್ರೀ ಗೋಪಿನಾಥ್ ಪೈರಪ್ಪನ್ ಸಾಹೇಬರು, ರೀತಿಯಾಗಿ ಹೈದರಾಬಾದ್ ಕರ್ನಾಟಕ ಬಿಜೆಪಿ ಸರ್ಕಾರಕ್ಕೆ ಮತದಾರನ ಮೋಸ ಮಾಡುತ್ತಿರುವ ನರೇಂದ್ರ ಮೋದಿಗೆ. ಈಗಾಗಲೇ ಇಡೀ ದೇಶದ ಜನತೆ ಗಮನಕ್ಕೆ ಬಂದಿರುವಂತೆ ಕಳೆದ ಎರಡು ಚುನಾವಣೆಗಳಲ್ಲಿ ಮತ್ತು ವಿವಿಧ ರಾಜ್ಯಗಳ ವಿಧಾನಸಭೆ ಚುನಾವಣೆಗಳಲ್ಲಿ ಮತಪಟ್ಟಿಯಲ್ಲಿ ಆಗಿರುವಂಥ ಲೋಪದೋಷಗಳನ್ನು ಮತ್ತು ಅನಧಿಕೃತವಾಗಿ ಮತಪಟ್ಟಿಗಳಿಗೆ ಹೆಸರುಗಳ ಸೇರ್ಪಡೆ ಮತ್ತು ಹೆಸರುಗಳನ್ನು ತೆಗೆದುಹಾಕುವುದರ ಬಗ್ಗೆ ಬಹಳ ಅತ್ಯಂತ ವಿಶ್ಲೇಷಣಾತ್ಮಕವಾಗಿ ಇನ್ವೆಸ್ಟಿಗೇಟ್ ಮಾಡಿ ಪರಿವೀಕ್ಷಣೆ ಮಾಡಿ ಒಂದು ಸತ್ಯವನ್ನು ಶೋಧನೆ ಮಾಡಲಾಯಿತು. ಆ ಸತ್ಯ ಏನು ಕಂಡು ಬಂತು ಅಂತಂದರೆ, ನಡೆದಂಥ ಚುನಾವಣೆಗಳಲ್ಲಿ ಆಯ್ದ ವಿವಿಧ ಕ್ಷೇತ್ರಗಳಲ್ಲಿ ಕೆಲವು ಕಾಂಗ್ರೆಸ್ ಕ್ಷೇತ್ರಗಳನ್ನು ಗುರಿಯಾಗಿಟ್ಟುಕೊಂಡು ಆ ಕ್ಷೇತ್ರಗಳಲ್ಲಿ ಮತಪಟ್ಟಿಯಲ್ಲಿ ಅಕ್ರಮವಾಗಿ ಮತದಾರರ ಹೆಸರನ್ನು ಸೇರ್ಪಡೆ ಮಾಡಿರುವಂಥದ್ದು ಮತ್ತು ಕಾಂಗ್ರೆಸ್ ಪರವಾಗಿರುವಂಥ ಮತದಾರರನ್ನ ಆ ಪಟ್ಟಿಯಿಂದ ಹೊರಗಿಡುವಂಥ ಒಂದು ವ್ಯವಸ್ಥಿತವಾದಂಥ ಷಡ್ಯಂತರ ಜಾಲವನ್ನು ಇವತ್ತು ಬಿಜೆಪಿ RSS ಈ ದೇಶದಲ್ಲಿ ಮಾಡಿರುವಂಥದ್ದು ಇವತ್ತು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ನಾವು ಇದನ್ನ
ಚುನಾವಣೆ ಆಯೋಗದ ಗಮನಕ್ಕೆ ತಂದಾಗ ಚುನಾವಣೆ ಆಯೋಗ ಅದನ್ನ ಬಹಳ ನಿರ್ಲಕ್ಷ್ಯವಾಗಿ ಅದು ಯಾವುದೇ ರೀತಿಯಲ್ಲಿ ಅಕ್ರಮ ಆಗಿಲ್ಲ, ಯಾವ ಮತದಾರರು ಸೇರ್ಪಡೆಯಾಗಿಲ್ಲ, ಯಾರನ್ನು ಕೂಡ ಮತದಾರ ಪಟ್ಟಿಯನ್ನು ತೆಗೆದುಹಾಕಿಲ್ಲ ಅನ್ನುವಂಥ ಈ ಬಹಿರಂಗವಾದ ಪತ್ರಿಕಾ ಹೇಳಿಕೆಯನ್ನ ಇವತ್ತು ಚುನಾವಣಾ ಆಯೋಗ ನೀಡಿದೆ. ಅದರ ಹಿನ್ನೆಲೆಯಲ್ಲಿ ನಾವು ದಾಖಲೆಗಳೊಂದಿಗೆ ಚುನಾವಣಾ ಆಯೋಗಕ್ಕೆ ಮತ್ತೊಮ್ಮೆ ಮನವಿ ಸಲ್ಲಿಸಿದಾಗ ಕಾಂಗ್ರೆಸ್ ಪಕ್ಷ ಈ ರೀತಿ ಬಿಹಾರದಲ್ಲಿ 60 ಲಕ್ಷ, 44 ಲಕ್ಷ ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಮಹದೇವಪುರದಲ್ಲಿ 90,000 ಮತಗಳು, ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ 60,000 ಮತಗಳು, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಆಯ್ದ ವಿವಿಧ ಕ್ಷೇತ್ರಗಳನ್ನು ಗುರಿಯಾಗಿಟ್ಟುಕೊಂಡು ಮತಗಳನ್ನು ಸೇರ್ಪಡೆ ಮಾಡಿರುವಂತಹದ್ದು ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಸಾಂಪ್ರದಾಯಿಕ ಮತಗಳಾಗಿರುವಂತಹ ಮೈನಾರಿಟಿ, ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ವರ್ಗಗಳ ಮತಗಳನ್ನ ಏನು ಕಾನೂನು ಬಾಹಿರವಾಗಿ ಮತಪಟ್ಟಿಯಿಂದ ಅವರ ಹೆಸರುಗಳನ್ನ ಮಾಯ ಮಾಡಿರುವಂತಹದ್ದು ಬಹಳ ಸ್ಪಷ್ಟವಾಗಿ ಕಂಡು ಬಂದಿರುವ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಮಾತನಾಡಿ, ಬಿಜೆಪಿ ಮತ್ತು ಆರ್ಎಸ್ಎಸ್ ಮತಗಳ್ಳತನ ಕೆಲಸ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಾರದಂತೆ ಕುತಂತ್ರ ನಡೆಸಿದೆ. ಮತಗಳ್ಳತನದ ಕುರಿತು ರಾಹುಲ್ ಗಾಂಧಿ ದಾಖಲೆ ಸಮೇತ ಚುನಾವಣೆ ಆಯೋಗಕ್ಕೆ ನೀಡಿದ್ದು ಇದೀಗ ಎಚ್ಚೆತ್ತುಕೊಂಡಿದೆ. ವಿಧಾನಸಭಾವಾರು ಅಕ್ರಮವಾಗಿ ಸೇರ್ಪಡೆ ಮಾಡಿದ ಮತದಾರರ ಹೆಸರನ್ನ ಡಿಲೀಟ್ ಮಾಡಬೇಕು. ಮತದಾರರ ಪಟ್ಟಿಯಿಂದ ಕೈಬಿಟ್ಟ ಹೆಸರನ್ನ ಸೇರ್ಪಡೆ ಮಾಡುವ ಕೆಲಸ ಬಿಎಲ್ಒಗಳು ಮಾಡಬೇಕು ಎಂದು ತಿಳಿಸಿದರು. ಇವತ್ತೇನು ನಮಗೆ ಡಾಕ್ಟರ್ ಶಾರದ್ ಸಾಹೇಬರು ಮತ್ತು ಸಂತಪ್ಪಣ್ಣವರು ಮಾತಾಡುವಂತ ಸಂದರ್ಭದಲ್ಲಿ ಒಬ್ಬ ಈ ದೇಶದ ಪ್ರಧಾನಿಯಾದಂಥ ವ್ಯಕ್ತಿ ಏನು ಅವರು ಕಾನ್ಫಿಡೆನ್ಸ್ ಆಗಿ ನಾವು ಇಷ್ಟೇ ಪಡಿತೀವಿ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ನೋಡಿದಾಗ, ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇನು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಜನರು ಮತದಾರ ಪ್ರಭುಗಳೇ ಅವರು ನಮಗೆ ದೇವರುಗಳು, ಅವ್ರ ಯಾವ ರೀತಿ ಗೌಪ್ಯತೆ ಮತಗಳನ್ನು ಇರ್ತದ ನಾವು ಅವ್ರು ಹೀಗೆ ಆಗ್ತಾರೆ ಅಂತ ಹೇಳೋದಕ್ಕೆ ಯಾವ ವ್ಯಕ್ತಿ ಕೂಡ ಸಾಧ್ಯ ಆಗುದಿಲ್ಲ. ಆದ್ರೆ ಅವ್ರ ಕಾನ್ಫಿಡೆನ್ಸ್ ಆಗಿ ನಾವು ಸೀಟ್ ಬರ್ತೇವೆ ಅಂತ ಹೇಳ್ತಾ ಇದ್ರು. ಹೇಳಿದಾಗ ಅವ್ರು ಎಲ್ಲೇ ಒಂದು ಕಡೆ ಏನು ಮತಗಳನ್ನ ಚೋರಿ ಮಾಡೋದಕ್ಕೆ ಇವತ್ತೇನು ಕಳ್ತನ ಮಾಡೋಂಥದ್ದು ಒಟ್ಟಿಗೆ ಅವ್ರು ಎಲ್ಲೇ ಒಂದು ಕಡೆ ಅದೆಲ್ಲವನ್ನ ಸಂಪೂರ್ಣವಾಗಿ ಅವರಿಗೆ ಗೊತ್ತಿದ್ದೇ ಈ ಕೆಲಸಗಳಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇರ್ತೇನೆ. ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ಬೇಕಾದ್ರೆ ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌಪ್ಯತೆ ಮತಗಳನ್ನು ಹಾಕುವಂತ ಸಂದರ್ಭದಲ್ಲಿ ನಾವು ಯಾರು ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅವ್ರು ಏನು ಮಾಡಿರುವಂತ ಮತಗಳನ್ನ ಡಿಲೇಟ್ ಇರ್ಬೋದು ಮತ್ತು ಸೇರ್ಪಡೆ ಆದಂತ ಮತಗಳನ್ನ ಅವರು ಕಾನ್ಫಿಡೆನ್ಸ್ ಆಗಿ ಹೇಳಿದ್ರು ಕೂಡ ಇವತ್ತು ದೇಶದ ಜನ ಇವತ್ತು ಅದನ್ನ ಎಷ್ಟೇ ಅವರು ಕಳ್ತನ ಮಾಡಿದ್ರು ಕೂಡ ನಮ್ಮ ಸೀಟ್ಗಳು ಬರೋದಕ್ಕೆ ಈ ರಾಜ್ಯದಲ್ಲಿ ಕೂಡ ಸುಮಾರು 140 ಸೀಟನ್ನ ಈ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಆರಿಸೋದ್ರ ಜೊತೆಗೆ ಇವತ್ತು ನಮ್ಮ ಗೋಪಿನಾಥ ಪರಣಪೂರು ಹೇಳುವಂತ ಸಂದರ್ಭದಲ್ಲಿ 200 ಸೀಟುಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಬರ್ತದೆ ಅಂತ ಹೇಳಿತ್ತು. ಆದ್ರೆ 60 ಸೀಟುಗಳನ್ನ ಕಡಿಮೆ ಆಗಿದೆ ಅಂದ್ರೆ ಮತಗಳ ಚೋರಿ ಆಗಿದೆ ಅಂತ ಹೇಳುವಂಥದ್ದು. ಹಾಗಾಗಿ ಬಂಧುಗಳೇ, ಇನ್ನು ಮುಂದೆ ಆ ಅವಕಾಶವನ್ನ ನಾವು ಯಾರು ಕೂಡ ಕೊಡಬಾರ್ದು. ಇವತ್ತು ನಮ್ಮ ಬೂತ್ಗಳಲ್ಲಿ ಬಿಎಲ್ಗಳನ್ನು ನಾವು ಇವಾಗ ಏನ್ ಮಾಡ್ತಾ ಇದ್ವಿ, ಈ ಜಾಗೃತಿಯಾಗಿ ಏನಿವತ್ತು ಬಿಜೆಪಿ ಅವರು ಮಾಡುವಂತಹ ಚೋರಿ ಮತಗಳನ್ನ ಯಾವತ್ತೂ ಕೂಡ ಅವ್ರಿಗೆ ಅವಕಾಶಗಳ ಕೊಡದ ರೀತಿಯಲ್ಲಿ ಇವತ್ತು ನಾವು ಅದರ ಜಾಗೃತಿಯನ್ನ ಆಗ್ಬೇಕು. ಎಲ್ಲಿ ಡಿಲೇಟ್ ಆಗಿದೆ ಆ ಮತಗಳ ನಮ್ಮ ಯಾವ ಮತಗಳನ್ನ ಡಿಲೇಟ್ ಆಗಿರ್ತದೆ ಅದನ್ನ ಸೇರ್ಪಡೆ ಮಾಡುವಂತ. ಇನ್ನು ಈ ಸಂದರ್ಭದಲ್ಲಿ ಎಐಸಿಸಿ ರಾಷ್ಟ್ರೀಯ ಕಾರ್ಯದರ್ಶಿ ಗೋಪಿನಾಥ್ ಪಳ್ಳಿಯಪ್ಪನ್, ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಶರಣಪ್ಪ ಮಟ್ಟೂರ್, ಕೆ ಶಾಂತಪ್ಪ, ರಾಜಶೇಖರ್ ರಾಮಸ್ವಾಮಿ, ಪಾಮಯ್ಯ ಮುರಾರಿ, ಡಾಕ್ಟರ್ ರಜಾಕ್ ಉಸ್ತಾದ್, ಕೆ ಅಸ್ಲಾಂ ಪಾಷಾ, ಅಬ್ದುಲ್ ಕರೀಂ, ಆಂಜನೇಯ ಕುರುಬದೊಡ್ಡಿ, ಡಿಕೆ ಮುರಳಿ ಯಾದವ್, ನಿರ್ಮಲಾ ಬೆಣ್ಣಿ, ಅಸ್ಲಾಂ ಪಾಷಾ, ಅಮರೇಗೌಡ ಹಂಚಿನಾಳ್, ಶಂಶುದ್ದೀನ್, ಅಬ್ದುಲ್ ಅಜೀಜ್, ಗೋವಿಂದ ನಾಯಕ್ ಗುರುಗುಂಟ, ಅನಿಲ್ ಕುಮಾರ್, ಮಲ್ಲಿಕಾರ್ಜುನ್ ಮಟಮಾರಿ, ನಾಗೇಂದ್ರಪ್ಪ ಮಟಮಾರಿ, ಮಾರೆಪ್ಪ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳಲ್ಲಿರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ನೇಮಕಾತಿ ಪಾರದರ್ಶಕವಾಗಿ ನಡೆಯಬೇಕು ಹಾಗೂ ಕನಿಷ್ಠ ವಯೋಮಿತಿ 5 ವರ್ಷ ಹೆಚ್ಚಿಸಬೇಕು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಟಿಪ್ಪು ಸುಲ್ತಾನ್ ಗಾರ್ಡನ್ ವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ಕೇಂದ್ರ ಮತ್ತು ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಬಿದ್ದಿವೆ. ಆದರೆ ನೇಮಕಾತಿಗಳು ನಡೆದು ಹಲವು ವರ್ಷಗಳೇ ಕಳೆದಿದ್ದರೂ ನಿರ್ಲಕ್ಷ್ಯ ವಹಿಸಿದ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಕಳೆದ 10 ವರ್ಷಗಳಿಂದ ಉದ್ಯೋಗಾಕಾಂಕ್ಷಿ ಯುವಕರು ತರಬೇತಿ ಪಡೆದು ಲಕ್ಷಾಂತರ ಹಣವನ್ನು ಕಳೆದುಕೊಂಡಿದ್ದಾರೆ. ಸರ್ಕಾರಗಳು ನೇಮಕಾತಿ ಅಧಿಸೂಚನೆ ಹೊರಡಿಸದೇ ಇರುವುದರಿಂದ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಎಂದರು.
2025-26ನೇ ಸಾಲಿಗೆ ರಾಜ್ಯದ 44 ಇಲಾಖೆಗಳಲ್ಲಿ 2,84,881 ಹುದ್ದೆಗಳು ಖಾಲಿ ಬಿದ್ದಿವೆ. ಕೇಂದ್ರದ ವಿವಿಧ ಇಲಾಖೆಗಳಲ್ಲಿ 9.5 ಲಕ್ಷ ಹುದ್ದೆಗಳು ಖಾಲಿ ಇವೆ. ರೈಲ್ವೆ ಇಲಾಖೆ ಒಂದರಲ್ಲಿ 4 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇವೆ. ಇವು ಅನುಮೋದಿತ ಹುದ್ದೆಗಳು. ಆದರೆ ಹೊಸದಾಗಿ ಸೃಷ್ಟಿಸಬೇಕಾದ ಹುದ್ದೆಗಳು ಇನ್ನೆಷ್ಟು ಇವೆ, ಅವುಗಳ ಲೆಕ್ಕವಿಲ್ಲ. ಈ ಖಾಲಿ ಇರುವ ಹುದ್ದೆಗಳ ನೇಮಕಕ್ಕೆ ಕಿಂಚಿತ್ತು ಪ್ರಯತ್ನಗಳು ನಡೆಯುತ್ತಿಲ್ಲ. ಕುಂಟು ನೆಪಗಳನ್ನ ಹೇಳಿ ನೇಮಕಾತಿಗಳನ್ನ ಮುಂದೂಡುವ ಪರಿಪಾಠವನ್ನ ಎಲ್ಲಾ ಸರ್ಕಾರಗಳು ಅನುಸರಿಸುತ್ತಿವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡಬೇಕು. ಎಲ್ಲಾ ಹುದ್ದೆಗಳ ನೇಮಕಾತಿಯಲ್ಲಿ 5 ವರ್ಷ ಸಡಿಲಿಕೆ ನೀಡಬೇಕು. ನೇಮಕಾತಿಯಲ್ಲಿ ಭ್ರಷ್ಟಾಚಾರ ತಡೆಗಟ್ಟಿ ಪಾರದರ್ಶಕತೆಯನ್ನ ಕಾಪಾಡಬೇಕು. ಚಿತ್ರಕಲಾ, ಸಂಗೀತ, ದೈಹಿಕ ಶಿಕ್ಷಕರು ಸೇರಿದಂತೆ ಎಲ್ಲಾ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಎಂದು ಆಗ್ರಹಿಸಿದರು. ನೇಮಕಾತಿ ಮಾಡಿ ಖಾಲಿ ಇರುವ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಿ ಎಲ್ಲಾ ನೇಮಕಾತಿಗಳಲ್ಲಿ ಅಕ್ರಮ ತಡೆಗಟ್ಟಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಯಶಸ್ವಿಯಾಗಲಿ. ಬೇಕು ರಾಜ್ಯದಲ್ಲಿ ಖಾಲಿರುವ ಹುದ್ದೆಗಳನ್ನು ಭರ್ತಿ ಮಾಡಿ ಉದ್ಯೋಗ ನಮ್ಮ ಹಕ್ಕು ಉದ್ಯೋಗದಲ್ಲಿನ ಅಕ್ರಮಗಳನ್ನು ತಡೆಗಟ್ಟಿ ನೇಮಕಾತಿ ಇವತ್ತಿನ ದಿನ ಉದ್ಯೋಗ ಕಕ್ಷಗಳ ಹೋರಾಟ ಸಮಿತಿ ನೇತೃತ್ವದಲ್ಲಿ ಇಡೀ ಕರ್ನಾಟಕದಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಏನಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ 9.5 ಲಕ್ಷ ಹುದ್ದೆಗಳು ಖಾಲಿದಾವೆ. ಹಾಗೆಯೇ ರಾಜ್ಯದಲ್ಲಿ 2,84,000 ಹುದ್ದೆಗಳು ಖಾಲಿದಾವೆ. ಅದನ್ನು ಭರ್ತಿ ಮಾಡ್ತಾ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ಆಗಿನ ಸರ್ಕಾರ ನೇಮಕಾತಿ ಮಾಡಲಿಲ್ಲ. ಈಗೂ ಕೂಡ ಒಳ ಮೀಸಲಾತಿ ಕಾರಣದಿಂದ ನೇಮಕಾತಿ ಮಾಡ್ತಾ ಇಲ್ಲ. 7-8 ವರ್ಷಗಳಿಂದ ನೇಮಕಾತಿಗಳು ನಡೀತಾ ಇಲ್ಲ. ನಾವು ಕೇಳ್ತಾ ಇರೋದು ಅಂತಂದ್ರೆ ಕೇಂದ್ರ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಹುದ್ದೆಗಳು ಭರ್ತಿ ಆಗಬೇಕು. ಬರೀ 200, 300, 500 ಪೋಸ್ಟ್ ಅಲ್ಲ, ಲಕ್ಷಾಂತರ ಹುದ್ದೆಗಳನ್ನ ಶೀಘ್ರವಾಗಿ ಭರ್ತಿ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಹಾಗೆ ನೇಮಕಾತಿ ಪಾರದರ್ಶಕವಾಗಿ ಭ್ರಷ್ಟಾಚಾರ ರಹಿತವಾಗಿ ಆಗಬೇಕು. ಕೋವಿಡ್ ಕಾರಣದಿಂದ ಏನು ನೇಮಕಾತಿ ಆಗಿಲ್ಲ, 5 ವರ್ಷ ವಯೋಮಿತಿನ ಹೆಚ್ಚಿಸಬೇಕಂತ ನಾವು ಕೇಳ್ತಾ ಇದ್ದೀವಿ. ಹಾಗೆ ನಮ್ಮ ರಾಯಚೂರಲ್ಲಿ, ಹೈದರಾಬಾದ್, ಕರ್ನಾಟಕದಲ್ಲಿ 22,000 ಶಿಕ್ಷಕರ ಹುದ್ದೆಗಳು ಖಾಲಿದಾವೆ. ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ಮಕ್ಕಳು ಇವತ್ತು ಬಹಳ ಕಷ್ಟಪಡ್ತಾರೆ. ಶಿಕ್ಷಣದ ಗುಣಮಟ್ಟ ಬಿದ್ದೋಗಿದೆ. ಚಿತ್ರಕಲಾ ಶಿಕ್ಷಕರು, ಸಂಗೀತ ಶಿಕ್ಷಕರು, ಆರೋಗ್ಯ ಇಲಾಖೆಯಲ್ಲಿ ಕೂಡ ನೇಮಕಾತಿ ಆಗ್ತಾ ಇಲ್ಲ. ಈ ಎಲ್ಲ ನೇಮಕಾತಿಗಳಾಗಬೇಕಂತೇಳಿ ನಾವು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ನೇತೃತ್ವದಲ್ಲಿ ಇವತ್ತು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ಚನ್ನಬಸವ ಜಾನೇಕಲ್, ರಾಜ್ಯ ಕಾರ್ಯದರ್ಶಿ. ಈ ಸಂದರ್ಭದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಚನ್ನಬಸವ ಜಾನೇಕಲ್, ಜಿಲ್ಲಾಧ್ಯಕ್ಷ ಡಾಕ್ಟರ್ ಅನ್ವೇಶ್ ಕುರುಡಿ, ಜಿಲ್ಲಾ ಘಟಕದ ಜಂಟಿ ಕಾರ್ಯದರ್ಶಿ ಯಲ್ಲಪ್ಪ ದೊರೆ, ವಿನೋದ್ ಕುಮಾರ್, ಕಾರ್ಯದರ್ಶಿ ರಾಮಚಂದ್ರಪ್ಪ, ಸಂತೋಷ್ ಸಾಗರ್, ಸುದೀಪ್ ಮನ್ಸಲಾಪುರ್ ಸೇರಿದಂತೆ ಉದ್ಯೋಗಾಕಾಂಕ್ಷಿಗಳು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ರೈತರ ಬೆಳೆ ನಾಶವಾಗಿದ್ದು, ಸರ್ಕಾರ ತಕ್ಷಣವೇ ಸಮೀಕ್ಷೆ ನಡೆಸಿ ಬೆಳೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಮಹಾನಗರ ಪಾಲಿಕೆಯ ಆಯುಕ್ತರ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಬೆಳೆ ಸಮೀಕ್ಷೆ ನಡೆಸುವಲ್ಲಿ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ನಿರಂತರ ಭಾರೀ ಮಳೆಯಿಂದಾಗಿ ರೈತರು ಬೆಳೆದಿರುವ ಹತ್ತಿ, ಸೂರ್ಯಕಾಂತಿ, ಈರುಳ್ಳಿ, ತೊಗರಿ, ಸಜ್ಜೆ, ನವಣೆ, ಭತ್ತ ಮತ್ತು ತರಕಾರಿ ಬೆಳೆಗಳು ಸಂಪೂರ್ಣ ಹಾನಿಯಾಗಿದ್ದು ಆರ್ಥಿಕವಾಗಿ ತೀರಾ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕೃಷಿ ಇಲಾಖೆಯ ಕಂದಾಯ ಇಲಾಖೆ ಮತ್ತು ತೋಟಗಾರಿಕೆ ಸಂಯುಕ್ತಾಶ್ರಯದಲ್ಲಿ ಬೆಳೆ ಸಮೀಕ್ಷೆ ನಡೆಸಲು ವಿಳಂಬ ಮಾಡುತ್ತಿದೆ ಎಂದು ದೂರಿದರು. NRBC ಬಲದಂಡೆ ಕಾಲುವೆ 95 ರಿಂದ 168 ರವರೆಗೆ ವಿಸ್ತೀರ್ಣ
ಕಾಲುವೆ ನಿರ್ಮಾಣದ ಹಂತದಲ್ಲಿದ್ದು ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕು. ಎಪಿಎಂಸಿಯಲ್ಲಿ ಹತ್ತಿ ಖರೀದಿಗೆ 4 ಹೆಚ್ಚುವರಿ ತೂಕದ ಯಂತ್ರ ಅಳವಡಿಸಬೇಕು ಎಂದು ವಿವರಿಸಿದ್ದು, ಹತ್ತಿ ಬೆಲೆ ನಿಗದಿಪಡಿಸಿದ ಬಳಿಕ ಅಪ್ಲೋಡ್ ಮಾಡುವ ವೇಳೆ ಬೆಲೆ ಕಡಿಮೆಗೊಳಿಸುತ್ತಿದ್ದು ಇದು ರೈತರಿಗೆ ಮಾಡುವ ವಂಚನೆಯಾಗಿದೆ. ಜೊತೆಗೆ ಪ್ರತಿ ಕ್ವಿಂಟಲ್ಗೆ 1 ಕೆಜಿ ಪಡೆಯುತ್ತಿದ್ದನ್ನ ನಿಲ್ಲಿಸಬೇಕು ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹೋರಾಟಕ್ಕೆ ರೈತರ ಬೆಳೆ ನಷ್ಟ ಪರಿಹಾರ ಕೊಡದೆ ರಾಜ್ಯ ಮತ್ತು ಕೇಂದ್ರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರ ನಷ್ಟ ಪರಿಹಾರ ಕೊಡದೆ ಕೇಂದ್ರ ಮತ್ತು ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಬೇಕೇ ಬೇಕು. ಹೋದ ವಾರದಲ್ಲಿ ಮುಂಗಾರು ಮಳೆ ಚಲೋ ಆಯಿತು. ಎಲ್ಲ ರೈತರು ಬಹಳಷ್ಟು ಖುಷಿಪಟ್ಟು ಮತ್ತು ಜೂನ್ನಲ್ಲಿ ಎಲ್ಲ ಹತ್ತಿ ಆಗಲಿ, ತೊಗರಿ ಆಗಲಿ, ಮತ್ತು ತರಕಾರಿ ಬೆಳೆ ಆಗಲಿ ಎಲ್ಲ ಬೆಳೆಗಳನ್ನು ನಾಟಿ ಮಾಡಿದ್ವಿ. ಆದರೆ ಇವತ್ತಿನ ದಿನ ಅತಿವೃಷ್ಟಿ ಮಳೆ ನಾವು ನೋಡಿಲ್ಲ ಅಂತಾರೆ ಹಿರಿಯವರು, ನಮ್ಗಿಂತ ಹಿರಿಯವರು. ಇಂಥ ಮಳೆ ಇವತ್ತಿನ ದಿನ ಬಂದು ಇದುವರೆಗೆ ಕೆಲವು ಹೋಬಳಿಗಳಿಗೆ ಕಂದಾಯ ಇಲಾಖೆದವರಾಗಲಿ ಮತ್ತು ಕೃಷಿ ಇಲಾಖೆದವರಾಗಲಿ ತೋಟಗಾರಿ ಇಲಾಖೆದವರಾಗಲಿ ವೀಕ್ಷಣೆಗೆ ಬಂದಿಲ್ಲ. ಇದು ನಮ್ಮ ಚಂದ್ರಬಂಡ ಹೋಬಳಿಯಲ್ಲಿ ಅತಿ ಹೆಚ್ಚು ತರಕಾರಿ ಬೆಳಿತಾರೆ. ಆದರೆ ಇವತ್ತಿನ ದಿನ ತೋಟಗಾರಿಕೆ ಇಲಾಖೆಯವರು ಯಾರೂ ವೀಕ್ಷಣೆಗೆ ಬಂದಿಲ್ಲ. ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು, ಕೃಷಿ ಮಂತ್ರಿಗಳು ಎಲ್ಲರಿಗೆ ವೀಕ್ಷಣೆ ಮಾಡಿ ಬೆಳೆ ಪರಿಹಾರ ಕೊಡಬೇಕಂತ ನಾವು ಈ ಸಂದರ್ಭದಲ್ಲಿ ಅವರಿಗೆ ಒತ್ತಾಯ ಮಾಡ್ತೀವಿ. ಅದು ಏನೇ ಮುಂದಿನ ದಿನಗಳಲ್ಲಿ ಅವರು ಈ ವೀಕ್ಷಣೆ ಮಾಡಿಲ್ಲ ಅಂತಂದರೆ ರಾಯಚೂರು ಜಿಲ್ಲೆಯನ್ನು ಒಂದು ದಿವಸ ಸಂಪೂರ್ಣ ಬಂದ್ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎತ್ತರ ಕೊಡ್ತೀವಿ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ನರಸಿಂಗರಾವ್ ಕುಲಕರ್ಣಿ, ನರಸಪ್ಪ ವಕ್ರಾಣಿ, ಜಿಲ್ಲಾಧ್ಯಕ್ಷ ಅಬ್ದುಲ್ ಮಾಜೀದ್, ಗೌರವಾಧ್ಯಕ್ಷ ಲಕ್ಷ್ಮಣಗೌಡ ಕಡಗಂದೊಡ್ಡಿ, ಹುಲಿಗೆಪ್ಪ ಜಾಲಿಬೆಂಚಿ, ಚಾಂದ್ ಸಾಬ್, ಇಬ್ರಾಹಿಂ ಮಾಸ್ ದೊಡ್ಡಿ, ನರಸಪ್ಪ, ಕಾಸಿಂ ಮಮದಾಪುರ್, ತಾಲೂಕು ಅಧ್ಯಕ್ಷ ರಮೇಶ್ ಗಾಣದಾಳ್, ಈರಣ್ಣ ಪಿರಂಗಿ, ಮಲ್ಲಿಕಾರ್ಜುನ, ನರಸಪ್ಪ ರಾಳದೊಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 1 ಎಕರೆ ಹತ್ತಿ ಬೆಳೆಸಲು ರೈತರು 53,500 ರೂಪಾಯಿ ಖರ್ಚು ಮಾಡುತ್ತಾರೆ. ಆದ್ದರಿಂದ ಹತ್ತಿಗೆ ಕನಿಷ್ಠ ಕ್ವಿಂಟಾಲ್ಗೆ 15,000 ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತ ಕಿಸಾನ್ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಡಳಿತ ಭವನದ ಎದುರು ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿ ರಾಯಚೂರು, ಮಾನವಿ, ಸಿಂಧನೂರು, ಮಸ್ಕಿ, ದೇವದುರ್ಗ, ಸಿರವಾರ ಮತ್ತು ಲಿಂಗಸೂಗೂರು ತಾಲೂಕುಗಳಲ್ಲಿ ಹತ್ತಿ, ತೊಗರಿ, ಮೆಣಸಿನಕಾಯಿ, ಸೂರ್ಯಕಾಂತಿ, ಸಜ್ಜೆ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಗೊಳಗಾಗಿವೆ. ಹೀಗಾಗಿ ಹಾನಿ ಸಮೀಕ್ಷೆ ಸಮರ್ಪಕವಾಗಿ ಹಾಗೂ ವೈಜ್ಞಾನಿಕವಾಗಿ ನಡೆಸಬೇಕು ಎಂದು ಒತ್ತಾಯಿಸಿದರು. ಗುಣಮಟ್ಟವಿಲ್ಲದ ಮಿಶ್ರಿತ ಬೀಜ, ಗೊಬ್ಬರ ಮತ್ತು ಔಷಧಿಗಳನ್ನು ದುಬಾರಿ ಬೆಲೆಗೆ ಮಾರುವ ವ್ಯಾಪಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ರೈತರಿಗಾಗುವ ಮೋಸವನ್ನು ತಡೆಗಟ್ಟಲು ಸರ್ಕಾರ ದೃಢ ಕ್ರಮ ಕೈಗೊಳ್ಳಬೇಕು ಎಂದರು. ಹತ್ತಿ ಆಮದು ನೀತಿ ಮತ್ತು ಸುಂಕ ಹೆಚ್ಚಳವನ್ನ ರದ್ದುಗೊಳಿಸಿ ದೇಶೀಯ ರೈತರ ಹಿತಾಸಕ್ತಿ ಕಾಪಾಡಬೇಕು. ಪ್ರವಾಹದಿಂದ ಪದೇ ಪದೇ ಹಾನಿಗೊಳಗಾಗುವ ಗ್ರಾಮಗಳನ್ನು ಗುರುತಿಸಿ ರಸ್ತೆ, ಸೇತುವೆ, ಶಿಥಿಲ ವ್ಯವಸ್ಥೆಯಲ್ಲಿರುವ ಸರ್ಕಾರಿ ಶಾಲೆ, ಅಂಗನವಾಡಿ ಮತ್ತು ಕಟ್ಟಡಗಳಿಗೆ ರಕ್ಷಣಾತ್ಮಕ ಕ್ರಮ ಕೈಗೊಳ್ಳಬೇಕು ಎಂದರು. ಪ್ರತಿಭಟನೆಯಲ್ಲಿ ವಿ ಮುದುಕಪ್ಪ ನಾಯಕ್, ಆನಂದ ಭೂವಿ, ಶರಣಪ್ಪ ಸಾಲಿ, ಯಲ್ಲಪ್ಪ ನಾಯಕ್, ದೇವಪ್ಪ ನಾಯಕ್, ಆಂಜನೇಯ ಬಲ್ಲಟಗಿ, ಮಲ್ಲನಗೌಡ, ಪ್ರಸಾದ್, ಯಲ್ಲಪ್ಪ ಮಲ್ಲಾಪುರ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. It's time. It's time. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, 20 ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ.
time. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಕುರುಬ ಸಮಾಜವನ್ನ ಎಸ್ಟಿಗೆ ಸೇರಿಸುವ ವಿಷಯದಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಇವರ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿಕೊಂಡು ಸಮಾಜದ ಮುಖಂಡರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಸಮಾಜದ ಮೀಸಲಾತಿಗೆ ಅನ್ಯಾಯವಾಗಬಾರದೆಂಬ ಕಳಕಳಿಯಿಂದ ಹೇಳಿದ್ದಾರೆ ಎಂದು ಅಖಿಲಾಂಡ ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಅಸ್ಕಿಯಾಟ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಪ್ರಮಾಣದಲ್ಲಿಯೇ ಮೀಸಲು ಪಡೆಯುವುದು ಸಮಾಜಕ್ಕೆ ಮಾಡುವ ಅನ್ಯಾಯವಾಗುತ್ತದೆ. ಎಸ್ಟಿ ಮೀಸಲು ಪ್ರಮಾಣ ಹೆಚ್ಚಿಸಿ ಕುರುಬ ಸಮಾಜವನ್ನ ಎಸ್ಟಿಗೆ ಸೇರಿಸಬೇಕು. ಆದರೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಸಲ್ಲಿಸುವಾಗಲೇ ಎಸ್ಟಿ ಮೀಸಲು ಕಸಿಯುವುದಿಲ್ಲ ಎಂಬ ಗ್ಯಾರಂಟಿ ನೀಡಬೇಕು. ಆದರೆ ಕುರುಬ ಸಮಾಜದ ಕುಲಶಾಸ್ತ್ರ ಅಧ್ಯಯನ ಸೇರಿದಂತೆ ನಿಯಮಗಳಂತೆ ಪ್ರಸ್ತಾವನೆ ಈಗಾಗಲೇ ಸಲ್ಲಿಸಲಾಗಿದ್ದು ಕೇಂದ್ರ ಪ್ರಸ್ತಾವನೆಯನ್ನ ತಿರಸ್ಕರಿಸಿದೆ. ಆದರೂ ಕುರುಬ ಸಮಾಜ ಎಸ್ಟಿ ಪಟ್ಟಿಗೆ ಸೇರಿಸಲು ಪ್ರಸ್ತಾವನೆ ಸಲ್ಲಿಸಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮುಂದಾಗಿದೆ. ವಿಎಸ್ ಉಗ್ರಪ್ಪ ಹೇಳಿಕೆ ವಿರುದ್ಧ ಕುರುಬ ಸಮಾಜದವರು ವಿರೋಧಿಸುತ್ತಿರುವುದು ಸರಿಯಲ್ಲ. ಎಸ್ಟಿ ಮೀಸಲು ಪ್ರಮಾಣ ಹೆಚ್ಚಿಸಲು ಕುರುಬ ಸಮಾಜ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕೇ ಹೊರತು ಇರುವ ಮೀಸಲಾತಿಯಲ್ಲಿಯೇ ಪಡೆದರೆ ನಾಯಕ ಸಮಾಜಕ್ಕೆ ಅನ್ಯಾಯವಾಗುತ್ತದೆ ಎಂದರು. ಈಗಾಗಲೇ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ಮೀಸಲು ದುರ್ಬಳಕೆ ನಡೆಯುತ್ತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಸ್ಟಿ ಮೀಸಲು ಪಟ್ಟಿಗೆ ಬೇರೆ ಜಾತಿ ಸೇರ್ಪಡೆಗೆ ಮುನ್ನ ಮೀಸಲು ಪ್ರಮಾಣ ಹೆಚ್ಚಿಸಬೇಕೇ ಹೊರತು ಇನ್ನೊಂದು ಸಮಾಜಕ್ಕೆ ನಿಗದಿಯಾದ ಮೀಸಲು ಕಸಿಯುವ ಪ್ರಯತ್ನ ಮಾಡಬಾರದು ಎಂದರು. ತಂಡಿಗೆ ಕೈ ಹಾಕುವುದಿಲ್ಲ ಎಂದು ಹೇಳಿದರು. ಮೀಸಲಾತಿ ಯಾರು ಅಪ್ಪನ ಸೊತ್ತು ಅಲ್ಲ ಹಾಗೂ ಸೆಕ್ಷನ್ 341 ಹಾಗೂ 342 ಸೆಕ್ಷನ್ ಅಡಿಯಲ್ಲಿ ಬರುವ ಎಸ್ಸಿ ಎಸ್ಟಿ ಆಗಲು ಅವಕಾಶ ಇದೆ. ಬುಡಕಟ್ಟು ಯಾವ ಲಕ್ಷಣಗಳಿಲ್ಲದೆ ಎಸ್ಸಿ ಗುಣ ಇಲ್ಲದೆ ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಲು ಹೇಗೆ ಸಾಧ್ಯ ಅನ್ನೋದು ನಮ್ಮ ವಾದ. ಮೀಸಲಾತಿ ನಮ್ಮ ಆಸ್ತಿ ಅಲ್ಲ. ಎಸ್ಟಿ ಸೇರ್ಪಡೆ ಮುನ್ನ ಕುಲಶಾಸ್ತ್ರೀಯ ಅಧ್ಯಯನವನ್ನು ಆಗಬೇಕು. ಎಸ್ಟಿಗೆ ಬರುವುದಾದರೆ ಸದ್ಯದ ಮೀಸಲಾತಿಯನ್ನು ಸಹಿತ ಬರಬೇಕು, ಇಲ್ಲವೇ ಈಗಿರುವ ಮೀಸಲಾತಿ ಹೆಚ್ಚಿಸಬೇಕು. ಇಲ್ಲಿಗೆ ಬರಬೇಕಾದರೆ ಅವರು ಹೊಂದಿರುವ ಒಬಿಸಿ ಮೀಸಲಾತಿಯನ್ನು ಎಸ್ಟಿಗೆ ನೀಡಬೇಕು. ಆ ರೀತಿ ಇದ್ದರೆ ಮಾತ್ರ ಸಮಿತಿ ಇರುತ್ತದೆ. ಇದರಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಮಾನ್ಯತೆ ಸಿಗುತ್ತಾ ಇಲ್ಲ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಳಿ ರಾಮನ ಆದರ್ಶ ಇದ್ದರೆ ಕೂಡಲೇ ಜನಸಂಖ್ಯೆ ಅನುಗುಣವಾಗಿ ಹಣದ ಅಲೋಕೇಶನ್ ಮಾಡಬೇಕು ಎಂದು ಕೇಂದ್ರವನ್ನು ಎಸ್ಸಿ ಬಗ್ಗೆ ಕೇವಲ ಮುಸುಳಿ ಕಣ್ಣೀರು ಹಾಕುತ್ತಾರೆ. ವಾಲ್ಮೀಕಿ ಬಗ್ಗೆ ಬದ್ಧತೆ ಇದ್ದರೆ ಸಂಸತ್ತಿನ ಭವನದಲ್ಲಿ ಮುಂದೆ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ನಿರ್ಮಿಸಬೇಕು. ದೇಶದ ಯಾವುದಾದ್ರೂ ಒಂದು ರೈಲಿಗೆ ವಾಲ್ಮೀಕಿ ಹೆಸರು ಇಡಬೇಕು. ಹಾಗೂ ವಿಎಸ್ ಉಗ್ರಪ್ಪ ಸಾಹೇಬರು ಮಹರ್ಷಿ ವಾಲ್ಮೀಕಿ ಜಯಂತಿ ದಿನದಂದು ನಮ್ಮ ಸಮಾಜದ ವೇದಿಕೆಯಲ್ಲಿ ಪರಿಶಿಷ್ಟ ಪಂಗಡ ಮೀಸಲಾತಿ ವಿಚಾರದಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯವಾಗುತ್ತದೆ ಎಂದು ಹೇಳಿದರು. ನ್ಯಾಯಯುತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಇದ್ದಾಗ ಸರ್ಕಾರ ಹಾಗೂ ಸಮಾಜ ಹಮ್ಮಿಕೊಂಡಿರುವಂತಹ ಜಯಂತಿಯಲ್ಲಿ ನಮ್ಮ ಸಮಾಜದ ಕರ್ನಾಟಕ ಮುಖ್ಯಮಂತ್ರಿಗಳು ಕೇಳಿದರು ಹೊರತು ನಾವು ಯಾವುದೇ ಬೆದರಿಕೆ ಹಾಕುವುದಿಲ್ಲ, ಉದ್ದೇಶದಿಂದ ಅವರನ್ನು ಕೇಳಿರುವುದಿಲ್ಲ ಮತ್ತು ನಾವು ಯಾವುದೇ ಸಮಾಜದ ವಿರೋಧ ಹೊರತು ಕುರುಬ ಸಮಾಜದ ಹಿರಿಯ ಮುಖಂಡರುಗಳು ನಾವು ಸಿದ್ದರಾಮಯ್ಯನ ಅವರಿಗೆ ಹೇಳಿರುವುದಿಲ್ಲ. ಕರ್ನಾಟಕದ ಸರ್ಕಾರದ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಹೇಳುತ್ತೇವೆ. ಆದರೆ ತಪ್ಪೇನಿದೆ? ನಾವು ಯಾರಿಗೂ ಬೆದರಿಕೆ ಇರುವುದಿಲ್ಲ. ಹಾಗೆ ಮಾನ್ಯ ಉಗ್ರಪ್ಪ ಸಾಹೇಬರು ಕುರುಬ ಸಮಾಜದವರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಾರದು ಎಂದು ಹೇಳಲು ಅವರ್ಯಾರು ಅಂತ ಕುರುಬ ಸಮಾಜದ ಹಿರಿಯ ಮುಖಂಡರುಗಳು ಹೇಳುತ್ತಾರೆ. ಹಾಗೆ ಕೆಲವು ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿ ವಿಎಸ್ ಉಗ್ರಪ್ಪ ಅವರು ಹಿರಿಯರು, ಕಾನೂನು ಬಲ್ಲವರು, ಈ ರೀತಿ ಮುಖ್ಯಮಂತ್ರಿಗಳಿಗೆ ಬೆದರಿಕೆ ಹಾಕುವುದು ಸರಿ ಅಲ್ಲ ಎಂದು ಹೇಳುತ್ತಾರೆ. ವಿಎಸ್ ಉಗ್ರಪ್ಪ ಸಾಹೇಬರು ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ್, ವಿಶ್ವನಾಥ್, ವೀರೇಶ್ ನಾಯಕ್, ನರಸಿಂಹ ನಾಯಕ್ ಅಸ್ಕಿಯಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೇವದುರ್ಗ ತಾಲೂಕಿನ ಮಲ್ದಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಎಸ್ಸಿಬಿ ಟಿಎಸ್ಪಿ ಅನುದಾನದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಕಳಪೆಯಾಗಿದ್ದು ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ನಿವಾಸಿ ಶರಣು ಆಗ್ರಹಿಸಿದರು.
ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕೆಆರ್ಡಿಎಲ್ ನಿಂದ ನಿರ್ವಹಿಸಲಾಗುತ್ತಿರುವ ಕಾಮಗಾರಿಯನ್ನ ಗುರುನಾಥ್ ರೆಡ್ಡಿ ಎಂಬುವರು ಗುತ್ತಿಗೆ ಪಡೆದಿದ್ದಾರೆ. ಕಾಮಗಾರಿ ಅಂದಾಜಿನಂತೆ ನಿರ್ವಹಿಸಲಾಗುತ್ತಿದೆ. ಪರಿಶಿಷ್ಟ ಜಾತಿ ಜನರು ವಾಸಿಸುವ ಕಾಲೋನಿಯಲ್ಲಿ ನಡೆಯುತ್ತಿರುವ ರಸ್ತೆ ಸಂಪೂರ್ಣ ಕಳಪೆಯಾಗಿದೆ. ಪ್ರಶ್ನಿಸಿದರೆ ಅಧಿಕಾರಿಗಳಿಗೆ ಕಮಿಷನ್ ನೀಡಿ ಕೆಲಸ ಪಡೆದಿದ್ದು ಯಾರಿಗಾದರೂ ಹೋಗಿ ಹೇಳಿ ಎಂದು ಗುತ್ತಿಗೆದಾರರು ಉಡಾಫೆಯಾಗಿ ಹೇಳುತ್ತಿದ್ದಾರೆ. ಇಂಜಿನಿಯರ್ಗಳು ಸ್ಥಳಕ್ಕೆ ಬಾರದೆ ಜಿಪಿಎಸ್ ಫೋಟೋವನ್ನ ಬೇರೆಯವರಿಂದ ಪಡೆದು ಕಾಮಗಾರಿ ನಿರ್ವಹಿಸುತ್ತಿರುವುದಾಗಿ ಹೇಳುತ್ತಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುತ್ತದೆ. ಜೆಇ ಸೋಯಲ್ ಹಾಗೂ ಗುತ್ತಿಗೆದಾರ ಗುರುನಾಥ್ ರೆಡ್ಡಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಗುಣಮಟ್ಟದ ಕಾಮಗಾರಿ ನಿರ್ವಹಿಸಬೇಕು. ಇಲ್ಲದೆ ಹೋದರೆ ನಿವಾಸಿಗಳೊಂದಿಗೆ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಟೋಟಲ್ 1 ಕೋಟಿ ರೂಪಾಯಿ ಕೆಲಸ ಇದೆ ನಮ್ಮೂರಲ್ಲಿ. ಇದು SCPTFC ಬಂದಂತ ದುಡ್ಡು ಪೂರ ಕಳಪೆ ಕಾಮಗಾರಿಯನ್ನು ಮಾಡ್ತೀವಿ. ಯಾವ ಮಲದ ಕೆಲಸ ದೇವದುರ್ಗ ತಾಲೂಕಿನ ಮಲದಕಲ ಗ್ರಾಮ SC ಕಾಲೋನಿ. ಸರ್ ಇದು 1 ಕೋಟಿ ರೂಪಾಯಿ ಕೆಲಸ ಇದೆ ಸರ್. ನಾವೇನು ಮಾಡಿದ್ವಿ, ದಿನಾಂಕ 30ರಂದು ಇದು ಜೈ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿವಿ ಸರ್. 9 ತಿಂಗಳು ಸರ್. ನಮ್ಗೆ ಎಸ್ಟಿಮೇಟ್ ಕಾಪಿ ಬೇಕು. ಎಸ್ಟಿಮೇಟ್ ಪ್ರಕಾರ ಕೆಲಸ ನಡೆದ್ರೆ ಚಾಲು ಮಾಡಿ, ಇಲ್ಲಾಂದ್ರೆ ಬೇಡ ಅಂತ ಒಂದು ಲೆಟ್ರ್ ಅರ್ಜಿ ಕೊಟ್ಟಿದ್ದೆ ಸರ್. ಆ ಅರ್ಜಿಗೆ ಅವರು ಸ್ಪಂದನೆ ಮಾಡಲಿಲ್ಲ. ಹೋಗಿ ಕಾಂಟ್ರಾಕ್ಟರ್ಗೆ ಹೋಗಿ ಕೆಲಸ ನಿಲ್ಲಿಸಿದ್ರು. ಅವ್ರು ಏನಂತಂದ್ರು, ರಾಜಕ್ಕೆ ನಾನು JE AWಗೆ 40% ಕೊಟ್ಟು ಕೆಲಸ ತಂದೀನಿ ಮಾಡೀನಿ ಅಂತ ಕೇಳಕತ್ತಾರೆ. ಇವ್ರು ನೋಡಿದ್ರೆ ಆಫೀಸ್ಗೆ ಹೋದ್ರೆ 10 ಸಲ ಆಫೀಸ್ಗೆ ಹೋಗಿನಿ, 20 ಸಲ 100 ಸಲ ಫೋನ್ ಮಾಡೀನಿ, ರಿಸೀವ್ ಮಾಡಿಲ್ಲ. ಅವ್ರು ಇಲ್ಲನೇ ಬೆಂಗಳೂರಿಗೆ ಹೋಗ್ಯಾರ, ಅಲ್ಲಿ ಹೋಗಿದ್ದೀನಿ. ಕಾಮಗಾರಿ ಮಾತ್ರ ಕಳಪೆ ಕಾಮಗಾರಿ ಸರ್. 1 ಇಂಚು ಮರಾಮು, 1 ಇಂಚು ಕಂಕ. ನಾನು ಜೈಗೆ ದುಡ್ಡು ಕೊಟ್ಟು ನೋಡ್ರಿ, ಅವ್ರು ಯಾಕೆ ಬರಕ್ಕೆ ಹೋಗ್ತಾರೆ ಇಲ್ಲಿ ಕೆಲಸದಲ್ಲಿ. ಆ ಜೈ ನಾವು ಒಂದು ಹುಡುಗನ ಕಳ್ಸ್ತಾನೆ ಸರ್, GPS ಫೋಟೋ ಹೊಡ್ಕೊಂಡು ಬರಕ. ನೀರು ಸರ್ ಆಯ್ತು. ಗುತ್ತೇದಾರ ಗುರುನಾಥ್ ರೆಡ್ಡಿ ಅವ್ರು ನೋಡ್ರಿ, ಅವರು JE AW ಕೊಟ್ಟು ಅಂತ ಹೇಳ್ಯಾರ ಸರ್. ಗುರುನಾಥ್ ರೆಡ್ಡಿ ಹೇಳ್ಯಾರ ಸರ್, ಈ 100 ಅರ್ಜಿ ಅಲ್ಲ 100 ಕಂಪ್ಲೇಂಟ್ ಕೊಡ್ರಿ, ನಾನು ಕೆಲಸ ಮಾತ್ರ ನಿಲ್ಲಿಸಲ್ಲ ಅಂತ ಹೇಳ್ಯಾರ. ಅಂದಮೇಲೆ ಕೆಲಸ ನಿಲ್ಲಿಸ್ಬೇಕಂದ್ರೆ JEಗೆ ಹೋಗ್ಬೇಕು, AWಗೆ ನಾವು ಹೋಗ್ಬೇಕಂದ್ರೆ ಫೋನ್ ಮಾಡಿದ್ರೆ ಎತ್ತಾ ಇಲ್ಲ. ಆಫೀಸ್ಗೆ ಹೋದ್ರು ಇಲ್ಲವೇ ಇಲ್ಲ. 2 ಅರ್ಜಿ ಕೊಟ್ಟರು ಕೆಲಸ ಹಂಗೆ ನಡೆದು. ಜೈ ಸೋಯಲ್ ಅಂತ, ಸೋಯಲ್ ಅಂತ ನಾವು ಅದು ಯಾಕೆ ಕೊಟ್ಟಿಲ್ಲ ಸರ್. ಇದೆಲ್ಲ ಟೆಸ್ಟ್ ಮಾಡಿದ್ರು ನಾವು ಏನಂದ್ರೆ ಒಟ್ಟು ಜೈನೇ ಬರಲ್ಲ ಸರ್. ಆಕ್ಚುಲಿ ಅವ್ರು ತಿನ್ನೋದಕ್ಕೆ ಅವರು ಜಾಗ ಮೇಲೆ ಬರೋದು. ಈಗ ಏನು ಮಾಡ್ಬೇಕಂತ ಈಗ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಅವ್ರಿಗೆ ಆಕ್ಷನ್ ಆಗಂತ ನಾವು ಮಾಡ್ತೀವಿ. ಈಗ ನೀವು ಆಗಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಮುಂದಿನ ಹೋರಾಟ ಮಾಡ್ತೀವಿ. DC ಹೋಗಿ ಮನೆ ಹೋಗ್ಬಾರ್ದು ಸರ್. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಸಿದ್ದನಗೌಡ, ರಮೇಶ್, ದಾದಾಪೀರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ IDSMT ಲೇಔಟ್ ಮತ್ತು ಮಾರುತಿ ನಗರದ ನಡುವೆ ಸರ್ವೆ ನಂಬರ್ 1257 ಅರಣ್ಯ ಭೂಮಿಯನ್ನ ಕೆಲ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಕುಟುಂಬಗಳು ಹಾಗೂ ಖಾಸಗಿ ವ್ಯಕ್ತಿಗಳು ಅತಿಕ್ರಮಿಸಿ ಶೆಡ್ಗಳನ್ನ ನಿರ್ಮಿಸಿದ್ದು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ರಾಯಚೂರು ಸಾರ್ವಜನಿಕ ಹಿತರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ವಲಯ ಅರಣ್ಯಾಧಿಕಾರಿಗಳಿಗೆ ದೂರು ನೀಡಲಾಯಿತು. ಅರಣ್ಯ ಇಲಾಖೆಯ ಸಂರಕ್ಷಣಾ ಕಾಯ್ದೆ, ಕರ್ನಾಟಕ ಅರಣ್ಯ ಕಾಯ್ದೆ, ಸಾರ್ವಜನಿಕ ಆಸ್ತಿ ತಡೆ ಕಾಯ್ದೆ, ಸರ್ಕಾರಿ ಭೂಮಿ ದುರ್ಬಳಕೆ ವಿರೋಧಿ ನಿಯಮಗಳನ್ನ ಉಲ್ಲಂಘಿಸಿ ಶೆಡ್ಗಳನ್ನ ನಿರ್ಮಿಸಲಾಗಿದೆ. ಅರಣ್ಯ ಇಲಾಖೆ ಹಲವು ಬಾರಿ ಮೌಖಿಕವಾಗಿ ಮಾಹಿತಿ ನೀಡಿದ್ದರೂ ತೆರವುಗೊಳಿಸಲು ಪ್ರಯತ್ನ ನಡೆದಿಲ್ಲ. ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ಥಳ ಪರಿಶೀಲನೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಕ್ರಮವಾಗಿ ಹಾಕಲಾಗಿರುವ ಶೆಡ್ ಕೊಟ್ಟೆಗಳನ್ನ ತೆರವುಗೊಳಿಸಬೇಕು. ಅರಣ್ಯ ಭೂಮಿ ಒತ್ತುವರಿಗೆ ಸಹಕರಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಶೀಘ್ರದಲ್ಲೇ ಕ್ರಮ ವಹಿಸದೇ ಇದ್ದರೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಸರ್ವೆ ನಂಬರ್ 1257 ಅರಣ್ಯ ಭೂಮಿಯನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳು ಸೇರಿ ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ಆಕ್ರಮಿಸಿಕೊಂಡು ಶೆಡ್ಗಳನ್ನು ನಿರ್ಮಿಸಿ ಖಾಸಗಿ ವಾಸ ಉಪಯೋಗಕ್ಕೆ ಬಳಸುತ್ತಿರುವ ಕುರಿತು ಸಾರ್ವಜನಿಕ ಹೋರಾಟ ಸಮಿತಿ ದೂರು ಮತ್ತು ತುರ್ತು ಕ್ರಮದ ಆಗ್ರಹ. ರಾಯಚೂರು ಸಾರ್ವಜನಿಕ ಹಿತರಕ್ಷಣಾ ಹೋರಾಟ ಸಮಿತಿ ಪರವಾಗಿ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ಅತ್ಯಂತ ಗಂಭೀರ ಅಕ್ರಮದ ವಿಷಯವನ್ನು ನಿಮ್ಮ ಗಮನಕ್ಕೆ ತರಲು ಈ ಅಧಿಕೃತ ದೂರು ಸಲ್ಲಿಸುತ್ತಿದ್ದೇವೆ. ವಿಷಯದ ಹಿನ್ನೆಲೆ
ರಾಯಚೂರು ನಗರದ IDSMT ಲೇಔಟ್ ಮತ್ತು ಮಾರುತಿ ನಗರ ನಡುವಿನ ಜಿಲ್ಲಾ BJP ಕಾರ್ಯಾಲಯದ ಹಿಂದುಗಡೆ ಪ್ರದೇಶದಲ್ಲಿರುವ ಸರ್ವೆ ನಂಬರ್ 1757 ಅರಣ್ಯ ಇಲಾಖೆಯ ಹಕ್ಕಿನ ಅರಣ್ಯ ಭೂಮಿ ಆಗಿದೆ. ಆದರೆ ಕಳೆದ ಹಲವು ವರ್ಷಗಳಿಂದ ಕೆಲ ಅರಣ್ಯ ಇಲಾಖೆ ಸಿಬ್ಬಂದಿ, ಅವರ ಕುಟುಂಬ ಸದಸ್ಯರು ಹಾಗೂ ಕೆಲವು ಖಾಸಗಿ ವ್ಯಕ್ತಿಗಳು ಈ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡು ಶೆಡ್ಡುಗಳು, ಗೋಡೆಗಳು ಮತ್ತು ಪಶು ಮೇದಾರಣೆಗಳನ್ನು ನಿರ್ಮಿಸಿ ಖಾಸಗಿ ವಾಸ, ಪಶುಪಾಲನೆ ಮತ್ತು ಖಾಸಗಿ ಉಪಯೋಗಕ್ಕೆ ಬಳಸುತ್ತಿದ್ದಾರೆ. ಇದು ಕೇವಲ ಅಕ್ರಮ ಅಷ್ಟೇ ಅಲ್ಲ, ಸರ್ಕಾರದ ಆಸ್ತಿಯ ದುರ್ಬಳಕೆ ಮತ್ತು ಇಲಾಖೆಯ ಒಳಗಿನ ನೈತಿಕತೆಯ ಶಿಸ್ತುಭಂಗದ ಉದಾಹರಣೆಯಾಗಿದೆ. ಕಾನೂನು ಉಲ್ಲಂಘನೆಗಳು. ಈ ಅಕ್ರಮ ಚಟುವಟಿಕೆಗಳು ಈ ಕೆಳಗಿನ ಸ್ಪಷ್ಟ ಉಲ್ಲಂಘನೆಗಳಾಗಿವೆ. ಅರಣ್ಯ ಸಂರಕ್ಷಣಾ ಕಾಯ್ದೆ 1980, ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980 ಸೆಕ್ಷನ್ 2 ಅಡಿಯಲ್ಲಿ ಸರ್ಕಾರದ ಅನುಮತಿ ಇಲ್ಲದೆ ಅರಣ್ಯ ಭೂಮಿಯನ್ನು ಬೇರೆ ಉದ್ದೇಶಕ್ಕೆ ಬಳಸುವುದು ನಿಷೇಧಿತ. 6ನೇದಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963, ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ 1963 ಸೆಕ್ಷನ್ 24, 62 ಹಾಗೂ 104 ಅಡಿಯಲ್ಲಿ ಅರಣ್ಯ ಭೂಮಿ ಪ್ರದೇಶವನ್ನು ಅಕ್ರಮವಾಗಿ ವಾಸ, ಕಂಟೆ ಅಥವಾ ಶೆಡ್ ನಿರ್ಮಾಣಕ್ಕೆ ಬಳಸುವುದು ದಂಡನೀಯ ಅಪರಾಧ. ಈ ಸಂದರ್ಭದಲ್ಲಿ ಉಮೇಶ್, ಪರಶುರಾಮ್, ಪ್ರಕಾಶ್, ಈರಣ್ಣ, ಕೆ ಸಂತೋಷ್, ಎಸ್ ವೀರೇಶ್, ಗಣೇಶ್, ಸೋಮನಾಥ್, ನಲ್ಲಾರೆಡ್ಡಿ, ನರೇಂದ್ರ, ರಮೇಶ್ ಸೇರಿದಂತೆ ಅನೇಕರಿದ್ದರು. ನಗರದ ವಾರ್ಡ್ ನಂಬರ್ 17ರ ಗಾಜಿಗಾರ್ಪೇಟೆ ಬಡಾವಣೆಯ ಬಾಬಯ್ಯನ ದೊಡ್ಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕಾರ್ಯವನ್ನು ವಿರೋಧಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು. ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಬಾಬಯ್ಯನ ದೊಡ್ಡಿ ಸ್ಥಳದಲ್ಲಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗಿದೆ. ನಿರ್ಮಾಣ ಸ್ಥಳದ ಬಳಿ ಪುರಾತನವಾದ ದೇವಸ್ಥಾನ, ಉತ್ತರಾದಿ ಮಠ, ಪಂಚಾಯಿತಿಗಳ ಬೃಂದಾವನಗಳಿದ್ದು ನೂರಾರು ಭಕ್ತರು ಮಂದಿರಗಳಿಗೆ ಆಗಮಿಸುತ್ತಾರೆ. ಸಾರ್ವಜನಿಕರಿಗೆ ನೀರು ಪೂರೈಸುವ ನೀರಿನ ಬಾವಿ, ಶೃಂಗೇರಿ ಶಾರದಾ ದೇವಿ ದೇವಸ್ಥಾನ, ಆನಂದೇಶ್ವರ ದೇವಸ್ಥಾನಗಳಿದ್ದು ಉತ್ತರಾದಿ ಮಠದಲ್ಲಿ ರಥೋತ್ಸವ, ಯತಿಗಳ ಆರಾಧನಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತವೆ. ದೇವಸ್ಥಾನ ಮಠಗಳಲ್ಲಿ ಪ್ರಸಾದ ಸೇವೆ ನಡೆಯುತ್ತವೆ. ಈ ಸ್ಥಳದ ಬಳಿಯೇ ಶೌಚಾಲಯ ನಿರ್ಮಾಣ ಮಾಡುವುದು ಅವೈಜ್ಞಾನಿಕವಾಗಿದೆ. ಕೂಡಲೇ ಸ್ಥಳಾಂತರಿಸಬೇಕೆಂದು ಮನವಿ ಸಲ್ಲಿಸಲಾಯಿತು. ದೊಡ್ಡಿಯಲ್ಲಿ ನಡೆಯುತ್ತಿರುವ ಶೌಚಾಲಯ ನಿರ್ಮಾಣವಾಗುತ್ತಿರುವ ಆ ಸಂದರ್ಭ ವಾರ್ಡ್ ನಂಬರ್ 17ರಲ್ಲಿ ಆಗುತ್ತಿದೆ. ಅದು ಒಂದು ನಮ್ಮ ಎಲ್ಲ ಸುತ್ತಮುತ್ತಲಿನ ಎಲ್ಲ ನಮ್ಮ ಗುಡಿ ಗುಂಡಾರಗಳಿದೆ. ಅದರಲ್ಲಿ ಆ ಗುಡಿ ಗುಂಡಾರದ ಹತ್ರ ಎಲ್ಲ ಈ ಶೌಚಾಲಯ ನಿರ್ಮಾಣ ಮಾಡೋದು ಅಲ್ಲ, ಸರಿಯಲ್ಲ. ಒಂದು ಇದ್ರ ರೀತಿಯಿಂದ ನಮ್ಮೆಲ್ಲ ಅಲ್ಲೆಲ್ಲ ಉತ್ಸವಗಳು ನಡೀತವೆ. ಆ ಉತ್ಸವ ಇದು ಸಲುವಾಗಿ ಎಲ್ಲ ನಮ್ಮ ಮಠಗಳವಲ್ಲಿ ಎಲ್ಲ ಶಂಕರ ಮಠ ಇದೆ, ಬಯಲು ಆಂಜನೇಯ, ಹಾಗೂ ಅದೇ ರೀತಿ ಉತ್ತರಾದಿ ಮಠ, ಇದು ನಾನಾ ರೀತಿಯಾಗಿ ಒಂದು ಎಲ್ಲ ಕಾರ್ಯಕ್ರಮ, ದೇವಸ್ಥಾನದ ಎಲ್ಲ ಕಾರ್ಯಕ್ರಮ, ಉತ್ಸವ ಮೂರ್ತಿಗಳು ನಡೀತವೆ. ಈ ಒಂದು ದೇವಸ್ಥಾನದಲ್ಲಿ ಇಂಥ ಶೌಚಾಲಯ ನಿರ್ಮಾಣ ಮಾಡಿದ್ರು ಒಂದು ಖಂಡಿಸುತ್ತೇವೆ. ಈ ಒಂದು ಇರಬಾರ್ದು, ಈ ಒಂದು ಮಾಡಬಾರ್ದಂತೂ ನಮ್ಮ ಬ್ರಾಹ್ಮಣ ಸಮಾಜ ವತಿಯಿಂದ ಈ ಒಂದು ತಡೆಯಬೇಕಂತ ನಿಮ್ಮಲ್ಲಿ ಒಂದು ಕೇಳಿಕೊಳ್ಳುತ್ತೇವೆ. ಬ್ರಾಹ್ಮಣ ಸಮಾಜಕ್ಕೆ ಜಯವಾಗಲಿ. ವಾರ್ಡ್ ನಂಬರ್ 17ರ ನಗರಸಭೆ ಸದಸ್ಯ ಇ ಶಶಿರಾಜ್ ಪ್ರತ್ಯೇಕ ಮನವಿ ನೀಡಿ ಬಾಪಯ್ಯನ ದೊಡ್ಡಿಯಲ್ಲಿ KKRDB ಮೈಕ್ರೋ ಸೇವಿಂಗ್ ಅನುದಾನದ ಆಧುನಿಕ ಶೌಚಾಲಯ ನಿರ್ಮಾಣ ಮಾಡಲು ಅನುದಾನ ನೀಡಲಾಗಿದೆ. ಈ ಸ್ಥಳದ ಪಕ್ಕದಲ್ಲಿಯೇ ದೇವಸ್ಥಾನ, ಮಠಗಳು ಇರುವುದರಿಂದ ಭಕ್ತಾದಿಗಳಿಗೆ ತೀವ್ರ ತೊಂದರೆಯಾಗುತ್ತಿದ್ದು ಕೂಡಲೇ ಸ್ಥಳಾಂತರ ಮಾಡಬೇಕು, ಟೆಂಡರ್ ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು. ಅಧಿಕಾರಿಗಳು ರಾಯಚೂರು ನನ್ನ ವಾರ್ಡಿನ ಬಾಪಯ್ಯನ ದೊಡ್ಡಿ ಹೈಟೆಕ್ ಶೌಚಾಲಯ ನಿರ್ಮಾಣ ಸಾರ್ವಜನಿಕರ ಆಕ್ಷೇಪಣೆ ಇರುವುದರಿಂದ ಸ್ಥಳಾಂತರ ಕುರಿತು ಮೇಲ್ಕಂಡದಕ್ಕೆ ಸಂಬಂಧಿಸಿದ ನನ್ನ ವಾರ್ಡಿನ ಬರುವ ಬಾಪಯ್ಯನ ದೊಡ್ಡಿಯಲ್ಲಿ ಮಹಾನಗರ ಪಾಲಿಕೆಯಿಂದ ಆಧುನಿಕ ಶೌಚಾಲಯ KKRDB ಮೈಕ್ರೋ ಸೇವಿಂಗ್ 2021-22 ಅನುದಾನದಲ್ಲಿ ನಿರ್ಮಾಣ ಮಾಡುತ್ತದೆ ಎಂದು ತಿಳಿದು ಬಂದಿದ್ದು, ಸದರಿ ನಿರ್ಮಾಣಕ್ಕೆ ನಿವಾಸಿಗಳು ಆಕ್ಷೇಪಣೆ ವ್ಯಕ್ತಪಡಿಸುವುದು. ಏಕೆಂದರೆ ಪಕ್ಕದಲ್ಲಿ ಸುಮಾರು 3 ಉತ್ತರಾದಿ ಮಠ, ಶಂಕರ ಮಠ, ಬಯಲಾಂಜನೇಯ ದೇವಸ್ಥಾನ ದೇವಾಲಯವಿದ್ದು ಪ್ರತಿನಿತ್ಯ ದೇವಾಲಯ ಹೋಗಿ ಬರುವ ಭಕ್ತಾದಿಗಳು ಮತ್ತು ಸಾರ್ವಜನಿಕ ತೊಂದರೆ ಆಗ್ತದೆ. ಅಲ್ಲದೆ ನಮ್ಮ ಸದರಿ ಕಾಮಗಾರಿ ಬಗ್ಗೆ ವಾರ್ಡ್ ಸದಸ್ಯರ ಗಮನಕ್ಕೆ ತಂದಿರುವುದಿಲ್ಲ ಮತ್ತು ನಾನು ಸಹ ಸದರಿ ಕಾಮಗಾರಿ ಬೇಡಿಕೆ ನೀಡಿರುವುದಿಲ್ಲ. ಕಾರಣ ಸಾರ್ವಜನಿಕ ವಿತರಿಸಿ ನನ್ನ ವಾರ್ಡ್ ನಿರ್ಮಾಣ ಮಾಡಲು ಆಧುನಿಕ ಶೌಚಾಲಯ ಸ್ಥಳಾಂತರ ಮಾಡಲು ಅಥವಾ ಟೆಂಡರ್ ರದ್ದುಪಡಿಸಲು ನಮ್ಮನ್ನು ವ್ಯಕ್ತ ಮಾಡ್ತಾರೆ. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಮೇಶ್ ಕುಲಕರ್ಣಿ, ಜಿಲ್ಲಾ ಸಂಚಾಲಕ ವೇಣುಗೋಪಾಲ್, ಜಿಲ್ಲಾ ಕಾರ್ಯದರ್ಶಿ ವೆಂಕಟೇಶ್ ದೇಸಾಯಿ, ರಾಮರಾವ್ ಗಣೇಕಲ್, ಜಯಕುಮಾರ್, ಶ್ರೀಧರ್, ಶ್ರೀನಿವಾಸ್ ದೇಸಾಯಿ, ವೆಂಕಟೇಶ್ ಕೋಲಾರ್, ಪ್ರವೀಣ್, ಸುರೇಶ್ ಕಲ್ಲೂರ್, ಅನಿಲ್ ಗಣದಿನ್ನಿ, ಚಂದ್ರಕಾಂತ್, ರಮೇಶ್ ಕಟ್ಟಿ, ಜಯಕುಮಾರ್ ದೇಸಾಯಿ, ಕೌಶಿಕ್, ಶ್ರೀನಿಧಿ ಕಸ್ಬೆ, ರಂಗನಾಥ್ ಗೋನವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹರಿಜನವಾಡ ನಿವಾಸಿ ದಶವಂತ್ ಯುವಕನನ್ನ ಕೊಲೆ ಮಾಡಿದ ಆರೋಪಿಗಳ ವಿರುದ್ಧ ದೂರು ದಾಖಲಾಗಿದ್ದು ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು, ಗೂಂಡಾ ಕಾಯ್ದೆಯಡಿ ಗಡೀಪಾರು
ಮಾಡಬೇಕು ಎಂದು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 27ರಂದು ಮಧ್ಯಾಹ್ನದ ಸಮಯದಲ್ಲಿ ಹರಿಜನವಾಡ ನಿವಾಸಿ ದಶವಂತನ ಮೇಲೆ ಆರೋಪಿಗಳಾದ ಬಿ ತಿಮ್ಮಾರೆಡ್ಡಿ, ಸಂತೋಷ್ ರೆಡ್ಡಿ, ಅಖಿಲ್ ರೆಡ್ಡಿ, ಸದ್ದಾಂ ಹಾಗೂ ತರುಣ್ ರೆಡ್ಡಿ ಕೂಡಿಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು, ಗಂಭೀರವಾಗಿ ಗಾಯಗೊಂಡಿದ್ದ ದಶವಂತ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಎಂದರು. ಕೊಲೆ ಮಾಡಿದ ಆರೋಪಿಗಳ ವಿರುದ್ಧ ಜಾತಿ ನಿಂದನೆ ಮತ್ತು ಕೊಲೆ ಪ್ರಕರಣ ದಾಖಲಾಗಿದ್ದು ಪರಾರಿಯಾಗಿದ್ದು, ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು, ಗಡೀಪಾರು ಮಾಡಬೇಕು. 2 ದಿನಗಳ ಒಳಗಾಗಿ ಬಂಧಿಸದಿದ್ದರೆ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ದೀಪಕ್ ಭಂಡಾರಿ, ಪ್ರಕಾಶ್, ನವೀನ್ ಕುಮಾರ್, ರಾಜು ಭಂಡಾರಿ, ಶ್ಯಾಮ್ ಕುಮಾರ್ ಜಗ್ಲಿ, ವೆಂಕಟೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉಸ್ತುವಾರಿ ಕಾರ್ಯದರ್ಶಿ ರಿತೇಶ್ ಕುಮಾರ್ ರಿಂದ ಪ್ರಗತಿ ಪರಿಶೀಲನೆ. ಗೃಹಲಕ್ಷ್ಮಿ ಹಣ ಸ್ಥಳೀಯ ಅಧಿಕಾರಿಗಳ ಪಾವತಿ ವಿಳಂಬಕ್ಕೆ ಬೇಸರ. ಮತಗಳ್ಳತನ ವಿರೋಧಿಸಿ ಜಿಲ್ಲಾ ಕಾಂಗ್ರೆಸ್ನಿಂದ ಸಹಿ ಸಂಗ್ರಹ, ಪ್ರತಿಭಟನೆ. ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ನಿರುದ್ಯೋಗಿಗಳಿಂದ ಪ್ರತಿಭಟನಾ ರ್ಯಾಲಿ. ಮಳೆ ಹಾನಿಯಿಂದ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿ ರೈತ ಸಂಘದಿಂದ ಪ್ರತಿಭಟನೆ. ಹತ್ತಿ ಬೆಳೆ ಹಾನಿಗೆ 15,000 ರೂಪಾಯಿ ಪರಿಹಾರ ನೀಡಲು ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘ ಮನವಿ. ನಾಯಕ ಸಮಾಜದ ಮೀಸಲು ಕಸಿದುಕೊಳ್ಳುವುದು ಬೇಡ, ಕುರುಬ ಸಮಾಜಕ್ಕೆ ಹೆಚ್ಚಿನ ಮೀಸಲು ನಿಗದಿಗೊಳಿಸಲಿ, ವೆಂಕಟೇಶ್ ನಾಯಕ್. ಮಲ್ದಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಎಸ್ಸಿಪಿ ಅನುದಾನದ ಸಿಸಿ ರಸ್ತೆ ಕಾಮಗಾರಿ ಕಳಪೆ, ತನಿಖೆಗೆ ಚಂದ್ರು ಒತ್ತಾಯ. ನಗರದ ಇಡಿಎಸ್ಎಂಟಿ ಲೇಔಟ್ ಬಳಿ ಅರಣ್ಯ ಭೂಮಿಯಲ್ಲಿ ಅನಧಿಕೃತ ಶೆಡ್ ತೆರವಿಗೆ ರಾಯಚೂರು ಹಿತರಕ್ಷಣಾ ಸಮಿತಿ ಆಗ್ರಹ. ನಗರದ ಬಾಬಯ್ಯನದೊಡ್ಡಿಯಲ್ಲಿ ಶೌಚಾಲಯ ನಿರ್ಮಾಣ ನಿಲ್ಲಿಸಲು ಆಗ್ರಹಿಸಿ ಬ್ರಾಹ್ಮಣ ಮಹಾಸಭಾದಿಂದ ಮನವಿ. ಮತ್ತು ಹರಿಜನವಾಡದ ದಶವಂತ ಕೊಲೆ ಆರೋಪಿಗಳನ್ನ ಬಂಧಿಸಿ ಗಡೀಪಾರಿಗೆ ಪ್ರವೀಣ್ ಕುಮಾರ್ ಆಗ್ರಹ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.